ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ಕೃಷ್ಣ ವಿಶೇಷವಾಗಿ ಯಜ್ಞ, ದಾನ, ತಪಸ್ಸು ಇವುಗಳ ಬಗ್ಗೆ ವಿವರವಾದ ವಿವರಣೆಯನ್ನು ತಾನು ನೀಡಿದ್ದಾನೆ. ಆನಂತರ ಇವುಗಳೆಲ್ಲವೂ ಕೂಡ ಸಾತ್ವಿಕವಾಗಬೇಕು. ಯಜ್ಞ ಆಗಲಿ, ದಾನ ಆಗಲಿ, ತಪಸ್ಸಾಗಲಿ, ಅದಕ್ಕೆ ಭಗವಂತನ 3 ಹೆಸರುಗಳು. ಶಾಸ್ತ್ರಗಳಲ್ಲಿ, ವೇದದಲ್ಲಿ ಪ್ರಸಿದ್ಧವಾದ ಹೆಸರು ಅದೇ ಓಂ ತತ್ ಸತ್. ಅದರ ವಿವರಣೆಯನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಇದು 3 ಭಗವಂತನ ಹೆಸರುಗಳು. ಇದರ ವಿವರಣೆಯನ್ನು ಕೂಡ ಕೊಟ್ಟಿದ್ದಾನೆ. ಕೊಟ್ಟು ವಿಶೇಷವಾಗಿ ಸತ್ ಎನ್ನುವಂತಹ ಶಬ್ದ, ಓಂ ತತ್, ಆ 2ರ ವಿವರಣೆಯನ್ನು ಕೊಟ್ಟು ಸತ್ ಅಂತ, ಅದು ವಿಶೇಷವಾಗಿ ಯಾವುದು ಹುಟ್ಟಲಿಕ್ಕಿದೆ, ಒಳ್ಳೆಯ ಹುಟ್ಟು, ಅದಕ್ಕೆ ಸತ್ ಅಂತ ಕರೀತಾರೆ, ಸಜ್ಜನ್ಮ. ಅದೇ ರೀತಿ ಯಾವುದು ಒಳ್ಳೆಯತನ ಇದೆ ಅದಕ್ಕೆ ಸತ್ ಅಂತ ಕರೀತಾರೆ, ಒಳ್ಳೆಯತನಕ್ಕೆ. ಅದೇ ರೀತಿ ಒಳ್ಳೆಯ ಕರ್ಮ, ಅದಕ್ಕೆ ಸತ್ ಅಂತ ಕರೀತಾರೆ, ಸತ್ಕರ್ಮ, ಸದ್ವ್ಯಕ್ತಿ, ಈ ರೀತಿ ಕರೀತಾರೆ. ಅಂದರೆ ಸತ್ ಶಬ್ದ ದೇವರನ್ನು ಹೇಳ್ತಾ ಇದೆ. ಆ ದೇವರನ್ನು ಹೇಳ್ತಾ ಇರುವ ಶಬ್ದ ಜಗತ್ತಿನಲ್ಲಿ ಈ ಎಲ್ಲ ವಿಷಯಗಳನ್ನು ತಿಳಿಸ್ತಾ ಇದೆ ಅಂತ ಹೇಳ್ತಾ, ಅಷ್ಟು ಮಾತ್ರ ಅಲ್ಲ, ಸತ್ ಎನ್ನುವಂತಹ ಶಬ್ದಕ್ಕೆ, ಸಂಸ್ಕೃತದ ಶಬ್ದಕ್ಕೆ ಇನ್ನೂ ಅನೇಕ ಅರ್ಥಗಳಿದೆ. ಅದ್ಯಾವುದು ಅಂತ ಹೇಳಿದರೆ, ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಇನ್ಯಾವುದು ಅಂತ ಹೇಳಿದರೆ, ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಅಂತ ಹೇಳ್ತಾನೆ. ಒಬ್ಬ ವ್ಯಕ್ತಿ ಯಜ್ಞದಲ್ಲಿ, ದಾನದಲ್ಲಿ, ತಪಸ್ಸಿನಲ್ಲಿ, ಅಲ್ಲಿ ತಾನು ಸ್ಥಿತಿ ಅಂತ ಹೇಳಿದರೆ ನಿಷ್ಠೆಯನ್ನು ಹೊಂದಿರುವಂಥದ್ದು, ನಂಬಿಕೆಯನ್ನು ಹೊಂದಿರುವಂಥದ್ದು, ಅದನ್ನು ಕೂಡ ಸತ್ ಅಂತ ಕರೀತಾರೆ ಅಂತ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದರೆ ಏನು ಹೇಳಿದಾಗಾಯಿತು ಅಂತ ಹೇಳಿದರೆ, ಒಂದು ಸತ್ಕರ್ಮ ಅಂತ ಯಾವಾಗತ್ತೆ ಅಂತ ಹೇಳಿದರೆ, ಸತ್ ಅಂತ ಹೇಳಿದರೆ ನಂಬಿಕೆ, ಸ್ಥಿತಿ ಅಂದರೆ ಅಲ್ಲಿರುವಿಕೆ, ಅದು ಬೇಕು. ಅಂದರೆ ಒಬ್ಬ ವ್ಯಕ್ತಿ ಯಜ್ಞ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಆ ಯಜ್ಞದಲ್ಲಿ ನಂಬಿಕೆ ಇರಬೇಕು ಅವನಿಗೆ. ಏನು ಅಂದರೆ, ಈ ಯಜ್ಞ ಅನ್ನುವಂಥದ್ದು ನನ್ನನ್ನು ಉದ್ಧಾರ ಮಾಡುತ್ತದೆ, ಇದು ನನಗೆ ಒಳ್ಳೆಯದನ್ನು ಮಾಡುವಂತಹ ಒಂದು ಕರ್ಮ, ಸಾಧನ, ಅದಕ್ಕಾಗಿ ನಾನಿದನ್ನು ಅವಶ್ಯವಾಗಿ ಮಾಡಲೇಬೇಕು. ಅಂದರೆ ಈ ರೀತಿ ನಂಬಿಕೆಯನ್ನು ಇಟ್ಟು ಒಂದು ಯಜ್ಞವನ್ನು ಮಾಡಿದ ಅಂತ ಹೇಳಿದರೆ ಅದು ಸತ್ಕರ್ಮ ಆಗುತ್ತೆ. ಅದೇ ರೀತಿ ತಪಸ್ಸು ಕೂಡ ಅಷ್ಟೇ. ಹೀಗೆ ತಾನು ನಂಬಿಕೆಯನ್ನಿಟ್ಟು ನಾನು ಈ ತಪಸ್ಸನ್ನು, ಅಂದರೆ ಈ ವ್ರತ ಇರಬಹುದು, ಯಾವುದೇ ವ್ರತವನ್ನು ಮಾಡಬೇಕಾದ್ರೆ, ಅಂದರೆ ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಳದೆ ಮಾಡುವಂತಹ ವ್ರತ ಇರ್ಬೋದು, ದೇವರ ಚಿಂತನೆ ಇರ್ಬೋದು, ಇದೆಲ್ಲ ಸುಮ್ಮನೆ ನಾನು ಟೈಮ್ ಪಾಸ್ಗೋಸ್ಕರ ಮಾಡ್ತಾ ಇರೋದಲ್ಲ, ಕಾಲ ಹರಣ ಮಾಡಲಿಕ್ಕೋಸ್ಕರ ಮಾಡ್ತಾ ಇರೋದಲ್ಲ. ಮತ್ತೇನೆಂದರೆ ಇದು ನನ್ನನ್ನು ಉದ್ಧಾರ ಮಾಡುತ್ತದೆ. ಈ ನಂಬಿಕೆ ಬೇಕು ಮನುಷ್ಯನಿಗೆ, ಈ ನಂಬಿಕೆಯಿಂದ ಮಾಡಬೇಕು. ಅದೇ ರೀತಿ ದಾನ ಕೊಡುವುದು ಕೂಡ, ಹೋಗಲಿ ಅವನು ಉದ್ಧಾರ ಆಗಲಿ ಅಂತ ಕೊಡ್ತಾ ಇದ್ದೇನೆ, ಅಥವಾ ಮಾಡಬೇಕು ಅಂತ ಹೇಳಿದ್ದಾರೆ ಅವರು ದಾನ ಕೊಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ ಇವನಿಗೆ ಅದರಲ್ಲಿ ನಂಬಿಕೆ ಇಲ್ಲ, ಹಾಗಿದ್ರೆ ಪ್ರಯೋಜನ ಇಲ್ಲ. ಮತ್ತೇನು ಅಂತ ಹೇಳಿದರೆ, ಇವನಿಗೆ ಆ ಕರ್ಮದಲ್ಲಿ ನಂಬಿಕೆ ಬೇಕು, ನಂಬಿಕೆ ಇಟ್ಟು ಮಾಡಬೇಕು. ಆ ರೀತಿ ಮಾಡುವ ಕರ್ಮ ಸತ್ಕರ್ಮ ಆಗ್ತದೆ. ಇದನ್ನು ಸತ್ ಅಂತ ಕರೀತಾರೆ. ಯಜ್ಞ, ದಾನ, ತಪಸ್ಸು, ಅವುಗಳಲ್ಲಿ ಸ್ಥಿತಿ, ಅಥವಾ ಏನಂತ ಹೇಳಿದರೆ ಒಬ್ಬ ವ್ಯಕ್ತಿ ಅದರಲ್ಲೇ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ. ಅವನ ಜೀವನದಲ್ಲಿ ಅವನು ಹೆಚ್ಚು ತೊಡಗಿಸಿಕೊಂಡಿರುವುದು ಯಜ್ಞ ಅಂದರೆ ಭಗವಂತನ ಆರಾಧನೆ. ಭಗವಂತನ ಆರಾಧನೆಯಲ್ಲೇ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ. ಆ ಭಗವಂತನ ಪ್ರೀತಿಗಾಗಿ ತಾನು ನಾನಾ ವಿಧವಾದಂತಹ ವ್ರತಗಳು, ಅಂದರೆ ಏಕಾದಶಿ, ಚಾತುರ್ಮಾಸ್ಯ ಮುಂತಾದ ವ್ರತಗಳನ್ನು ಮಾಡುತ್ತಾ ದೇಹವನ್ನು ದಂಡಿಸ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಆ ಭಗವಂತನದ್ದೇ ಚಿಂತನೆಯನ್ನು ಮಾಡಿಕೊಂಡಿದ್ದಾನೆ. ಈ ರೀತಿ ಇರುವಂತಹ ವ್ಯಕ್ತಿ ಏನಿದ್ದಾನೆ ಅವನು ಸತ್ ಅಂತ ಕರೆಯಲ್ಪಡ್ತಾನೆ. ಅಂದರೆ ಹೀಗೆ ಯಜ್ಞ, ದಾನ, ತಪಸ್ಸು ಅದರಲ್ಲೇ ಇರುವಿಕೆ, ಅದನ್ನು ಸತ್ ಅಂತ ಒಂದು ಅರ್ಥದಲ್ಲಿ ಕರೀತಾರೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಯಾವುದೇ ಒಂದು ಮಾಡಿದರೂ ಕೂಡ, ಇವಾಗ ಯಜ್ಞ ಮಾಡ್ತಾನೆ, ತಪಸ್ಸು ಮಾಡ್ತಾನೆ, ದಾನ ಮಾಡ್ತಾನೆ, ಇವುಗಳನ್ನೆಲ್ಲ ಮಾಡಬೇಕಾದ್ರೆ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿದರೆ ತದರ್ಥೀಯಂ, ಇದು ದೇವರಿಗೋಸ್ಕರ ಮಾಡ್ತಾ ಇರೋದು ನಾನು.
ದೇವರಿಗೋಸ್ಕರ ಮಾಡ್ತಾ ಇರೋದು, ದೇವರ ಪ್ರೀತಿಗೋಸ್ಕರ ಮಾಡ್ತಾ ಇರುವಂಥದ್ದು. ಅಂದರೆ ಅವನ ಮನಸ್ಸಿನಲ್ಲಿ ಇಷ್ಟೇ ಒಂದು ಅಭಿಲಾಷೆ, ಇನ್ನೇನಿಲ್ಲ. ಈ ರೀತಿ ಇಟ್ಟುಕೊಂಡು ಮಾಡಿದಾಗ, ಅಂದರೆ ಮನಸ್ಸಿನಲ್ಲಿ ಇಂಥ ಮನೋಭಾವನೆಯನ್ನು ಇಟ್ಕೊಂಡು ಮಾಡಿದಾಗ ಅದು ಕೂಡ ಸತ್ ಅಂತ ಕರೆಯಲ್ಪಡ್ತದೆ. ಅಂದರೆ ಇದು ಒಳ್ಳೆಯದ್ದು. ಈ ರೀತಿ ಮಾಡುವುದರಿಂದಾಗಿ ಕೆಟ್ಟದಾಗುವುದೇ ಇಲ್ಲ. ಅಂದರೆ ಒಬ್ಬ ವ್ಯಕ್ತಿ ಸದ್ವ್ಯಕ್ತಿ ಯಾವಾಗ ಆಗ್ತಾನೆ, ಸತ್ಕರ್ಮ ಯಾವಾಗ ಆಗತ್ತೆ ಅಂತ ಹೇಳಿದರೆ, ಯಾವಾಗ ಅವನು ಒಂದು ಕೆಲಸವನ್ನು ಮಾಡಬೇಕಾದರೆ ಅದರಲ್ಲಿ ನಂಬಿಕೆ ಇಟ್ಕೊಳ್ತಾನೆ, ಇದು ನನ್ನನ್ನು ಉದ್ಧಾರ ಮಾಡುತ್ತದೆ ಎನ್ನುವಂತಹ ನಂಬಿಕೆ. ಅಂದರೆ ಈ ನಂಬಿಕೆ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಬರ್ತದೆ. ಒಬ್ಬ ವ್ಯಕ್ತಿಗೆ ನಂಬಿಕೆ ಇದ್ದಾಗಲಷ್ಟೇ ಅದರಲ್ಲಿ ಇನ್ವಾಲ್ವ್ಮೆಂಟ್, ಅಂದರೆ ಅದರಲ್ಲಿ ತನ್ನನ್ನು ತೊಡಗಿಸುವಿಕೆ ಸಂಪೂರ್ಣವಾಗಿ ಬರುತ್ತದೆ. ಇಲ್ಲದೇ ಇದ್ದರೆ ಅವನಿಗೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರೋಲ್ಲ. ಮತ್ತೇನು ಅಂತ ಹೇಳಿದರೆ ಕಾಟಾಚಾರಕ್ಕೋಸ್ಕರ ಮಾಡ್ತಾ ಇರ್ತಾನಲ್ಲ, ಅವು ಮಾಡಬೇಕಲ್ವ ಅಂತ. ಒಂದು ಪೂಜೆ ಇರ್ಬೋದು, ಜಪ ಇರ್ಬೋದು, ದೇವಸ್ಥಾನಕ್ಕೆ ಹೋಗೋದಿರಬಹುದು, ಯಾತ್ರೆ ಇರಬಹುದು, ಯಜ್ಞ ಯಾಗಾದಿ ಎಲ್ಲವೂ ಕೂಡ ಅಷ್ಟೇ. ಮುಖ್ಯವೇನು ಅಂತ ಹೇಳಿದ್ರೆ ಅಲ್ಲಿ ಸ್ಥಿತಿ, ಅಂದರೆ ಅಲ್ಲಿ ಇರುವಿಕೆ ನಮಗೆ ಬೇಕು. ಇರುವಿಕೆ ಅಂತ ಹೇಳಿದರೆ ದೈಹಿಕವಾಗಿ ಇರುವಿಕೆ ಇಲ್ಲ, ಮಾನಸಿಕವಾಗಿ ಇರುವಿಕೆ, ಅದು ಮುಖ್ಯವಾಗಿ ಬೇಕಾದದ್ದು ಮನುಷ್ಯನಿಗೆ. ಅದರೊಟ್ಟಿಗೆ ಇನ್ನೊಂದೇನು ಅಂದರೆ, ನಾನು ಏನನ್ನೂ ಮಾಡ್ತೇನಲ್ವಾ, ಯಾಕೆ ಮಾಡಬೇಕು? ನಂಬಿಕೆ ಇದೆ. ಏನು ಅಂತ ಹೇಳಿದರೆ, ಈ ಯಜ್ಞವನ್ನು ಮಾಡುವುದರಿಂದಾಗಿ ನನಗೆ ದುಡ್ಡು ಬಂದೇ ಬರುತ್ತೆ, ನಂಬಿಕೆ, ಇದೊಂದು ನಂಬಿಕೆ. ಈ ಯಜ್ಞವನ್ನು ಮಾಡುವುದರಿಂದಾಗಿ ನನ್ನ ಮಕ್ಕಳಾಗೆ ಆಗತ್ತೆ, ಇದು ನಂಬಿಕೆ, ಇದು ನಾಸ್ತಿಕತೆ ಅಲ್ಲ ಅಂತ ಹೇಳಿದರೆ, ಈ ರೀತಿ ಮಾಡಿದಾಗ ಅದು ನಿಜವಾಗಲೂ ಸತ್ ಅಂತ ಕರೆಯಲ್ಪಡುವುದಿಲ್ಲ. ಸತ್ಕರ್ಮ, ಸದ್ದಾನ ಅದೆಲ್ಲ ಆಗುವುದಿಲ್ಲ. ಮತ್ತೇನೆಂದರೆ ದೇವರ ಪ್ರೀತಿಗೋಸ್ಕರ ಮಾಡಬೇಕು. ಯಾವುದನ್ನು? ತದರ್ಥೀಯಂ, ದೇವರ ಪ್ರೀತಿಗೋಸ್ಕರ ಮಾಡ್ತಾ ಇರುವುದು, ದೇವರಿಗೋಸ್ಕರ ಮಾಡ್ತಾ ಇರುವುದು ಪ್ರತಿಯೊಂದನ್ನು. ಈ ಭಾವನೆ ಇರಬೇಕು, ಸ್ವಾರ್ಥ ಇರಬಾರ್ದು ಅದರಲ್ಲಿ. ಯಾವಾಗ ಸ್ವಾರ್ಥ ಇದೆಯೋ ಆವಾಗ ಅದು ಸತ್ಕರ್ಮ ಆಗೋದಿಲ್ಲ. ಸ್ವಾರ್ಥ ಬಿಟ್ಟು ಪರಾರ್ಥಕ್ಕೋಸ್ಕರ, ದೇವರಿಗೋಸ್ಕರ ಮಾಡಬೇಕು. ಮತ್ತೇನು ಅಂದರೆ ತದರ್ಥೀಯಂ, ಇದು ದೇವರಿಂದಾಗಿ ಆಗ್ತಾ ಇರುವಂಥದ್ದು. ನೋಡಿ, ಅದು ಬಹಳ ಮುಖ್ಯವಾಗಬೇಕಾಗಿರುವಂಥದ್ದು. ಒಂದು ಸತ್ಕರ್ಮದಲ್ಲಿ ಮುಖ್ಯ ಏನಂದರೆ ದೇವರಿಗೋಸ್ಕರ ಮಾಡ್ತಾ ಇರುವುದು, ದೇವರೇ ಮಾಡಿಸ್ತಾ ಇರುವುದು. ನಾಹಂಕರ್ತ ಹರಿಕರ್ತ ಅಂತ ಹೇಳಿದಾಗೆ ನನ್ನೊಳಗೆ ಕೂತು ದೇವರು ಮಾಡಿಸ್ತಾ ಇದ್ದಾನೆ. ಈ ಕರ್ಮ ಮಾಡಲಿಕ್ಕೆ ಇದು ಯಾವುದೇ ಒಂದು ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆಂದರೆ ಅದಕ್ಕೆ ನನಗೆ ಬೇಕಾದ ಶಕ್ತಿಯನ್ನು ಕೊಡ್ತಾ ಇರುವವನು ದೇವರು. ಅದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು, ಅಂದರೆ ಹೊರಗಿನಿಂದ ನನಗೆ ಏನೇನು ಬೇಕು ಆ ಎಲ್ಲ ಸಾಮಗ್ರಿಗಳನ್ನು ಒದಗಿಸ್ತಾ ಇರುವವನು ದೇವರು. ಅದಕ್ಕೆ ಬೇಕಾದಂತಹ ಬುದ್ಧಿ, ಮನಸ್ಸು, ಶಕ್ತಿ ಇವುಗಳನ್ನು ಕೊಡ್ತಾ ಇರುವವನು ದೇವರು. ಅದಕ್ಕೆ ಬೇಕಾದ ಒಳ್ಳೆಯ ಜಾಗವನ್ನು ಕೊಡ್ತಾ ಇರುವವನು ದೇವರು. ಹೀಗೆ ಇದು ದೇವರಿಗೆ ಸಂಬಂಧಪಟ್ಟ ಕರ್ಮ. ಯಾಕಂದರೆ ದೇವರೇ ಇಷ್ಟೆಲ್ಲ ನನಗೆ ಉಪಕಾರವನ್ನು ಮಾಡಿಸ್ತಾ ಇದ್ದಾನೆ ನನ್ನಿಂದ. ಅದರಿಂದಾಗಿ ಅವನ ಪ್ರೀತಿಗೋಸ್ಕರವೇ ನಾನು ಮಾಡ್ತಾ ಇದ್ದೇನೆ. ಹೀಗೆ ತಿಳಿದುಕೊಂಡು ಮಾಡುವ ಕರ್ಮವು ಕೂಡ ಸತ್ಕರ್ಮ ಆಗತ್ತೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನಂದರೆ, ಹೌದು, ಇವಾಗ ಕೆಲವೊಂದು ನಮಗೆ ಇಲ್ಲಿಯ ಆಸೆ ಆಕಾಂಕ್ಷೆಗಳಿರ್ತದೆ. ಇವಾಗ ಮಕ್ಕಳಾಗಿಲ್ಲ ಅಂತ ಹೇಳಿದಾಗ ಕೆಲವರು ಹೇಳ್ತಾರೆ, ನೀವು ಆ ಪೂಜೆ ಮಾಡಿರಿ, ಈ ಪೂಜೆ ಮಾಡಿರಿ, ಆ ಯಜ್ಞ ಮಾಡಿರಿ ಅಂತ. ವಾಸ್ತವಿಕವಾಗಿ ಇವಾಗ ಯಜ್ಞ ಮಾಡ್ತಾ ಇರೋದು ಮಕ್ಕಳಾಗಬೇಕು ಅಂತಾನೆ. ಮಕ್ಕಳಾಗಬೇಕು ಅಂತಲೇ ನಾನು ಉದ್ದೇಶವನ್ನು ಇಟ್ಕೊಂಡು ಯಜ್ಞ ಮಾಡಬೇಕಾದ್ರೆ ಇದರಿಂದ ದೇವ್ರ ಪ್ರೀತಿ ಆಗಲಿ ಅಂತ ನಾನು ಯಾಕೆ ಎಣಿಸ್ಲಿಕ್ಕೆ ಸಾಧ್ಯ? ಯಾಕಂತೇಳಿದ್ರೆ ನಾನು ಮಾಡ್ತಾ ಇರೋದೇ ಮಕ್ಕಳಾಗಬೇಕು ಅಂತ, ಅಲ್ಲಿ ದೇವ್ರ ಪ್ರೀತಿ ಆಗಲಿ ಅಂತ ಯಾಕೆ ಎಣಿಸ್ಲಿಕ್ಕೆ ಸಾಧ್ಯ ಎನ್ನುವ ಪ್ರಶ್ನೆ ಬರುತ್ತದೆ. ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದರೆ, ಬರೀ ಯಜ್ಞದಿಂದ ಮಕ್ಕಳಾಗಲ್ಲ. ಯಾಕಂದರೆ ಒಂದು ಯಜ್ಞಕ್ಕೆ ಮಕ್ಕಳನ್ನು ಹುಟ್ಟಿಸುವ ಶಕ್ತಿ ಇಲ್ಲ. ಅದಕ್ಕೆ ನೀವು ಯಾವುದೇ ಒಂದು ಬೇಕಿದ್ರೆ ಅವನು ಆ ಸಂತಾನಕ್ಕೋಸ್ಕರ ಪುತ್ರಕಾಮೇಷ್ಟಿ ಯಾಗವನ್ನೇ ಮಾಡಲಿ, ಆದರೆ ಆ ಪುತ್ರಕಾಮೇಷ್ಟಿ ಯಾಗ ಅನ್ನುವಂಥದ್ದು ಮಕ್ಕಳನ್ನು ಹುಟ್ಟಿಸುವ ಶಕ್ತಿಯನ್ನು ಹೊಂದಿಲ್ಲ. ಅದು ಹಾಗಿದ್ರೆ ಪುತ್ರಕಾಮೇಷ್ಟಿ ಯಾಗದಿಂದ ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳ್ತಾರಲ್ವ ಶಾಸ್ತ್ರದಲ್ಲಿ, ಹೇಗೆ ಅಂತ ಹೇಳಿದರೆ ಅದಿಷ್ಟೇ. ಪುತ್ರಕಾಮೇಷ್ಟಿ ಯಾಗದಿಂದ ದೇವರಿಗೆ ಖುಷಿಯಾಯಿತು ಅಂತ ಹೇಳಿದರೆ ದೇವರು ಮಕ್ಕಳು ಕೊಡ್ತಾನೆ. ಅಂದರೆ ಮಕ್ಕಳಾಗುವುದು ದೇವರ ಅನುಗ್ರಹದಿಂದಲೇ. ಅದಕ್ಕಾಗಿ ಪುತ್ರಕಾಮೇಷ್ಟಿ ಯಾಗದಿಂದ ದೇವರಿಗೆ ಖುಷಿ ಆಗಲೇಬೇಕು. ಅದರಿಂದ ಇವನು ಯಾಗ ಮಾಡುವುದು ದೇವ್ರ ಖುಷಿಗೋಸ್ಕರವೇ, ಅಂದರೆ ಮಕ್ಕಳಾಗಬೇಕು ಅಂತಲ್ಲ. ಪ್ರತಿಯೊಂದು ಕೂಡ ಅಷ್ಟೇ. ಯಾವುದೋ ಒಂದು ಜಪ ಮಾಡ್ತಾನೆ ಮಕ್ಕಳಾಗಬೇಕು ಅಂತ, ಯಾವುದೋ ಒಂದು ಅಲ್ಲಿಗೆ ಹೋಗ್ತಾನೆ, ಇಲ್ಲಿ ಎಲ್ಲವೂ ಕೂಡ ಅಷ್ಟೇ ದೇವರಿಗೆ ಖುಷಿಯಾಗಲಿ ಅಂತ. ಯಾಕಂದರೆ ಯಾವುದೇ ಈ ಕರ್ಮಗಳಿಗೆ ಮಕ್ಕಳನ್ನು ಹುಟ್ಟಿಸುವ ಸಾಮರ್ಥ್ಯ ಇಲ್ಲ, ಅದಿರುವುದು ದೇವರಿಗೆ. ಆದರೆ ಆ ದೇವರು ಖುಷಿ ಆಗಬೇಕಲ್ವ, ದೇವರನ್ನು ಖುಷಿಪಡಿಸಲಿಕ್ಕೆ ನಾವಿದೆಲ್ಲ ಮಾಡುವಂಥದ್ದು, ಪ್ರತಿಯೊಂದನ್ನು ಮಾಡುವಂಥದ್ದು.
ಇಲ್ಲಿ ಇನ್ನೊಂದೇನು ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಅಲ್ಲ ದೇವ್ರಿಗೆ ಖುಷಿಯಾಗಲಿ ದೇವ್ರಿಗೆ ಖುಷಿಯಾಗಲಿ ಅಂತ ಹೇಳಿದ್ರೆ ಆಗಿದ್ರೆ ಈಗ ನಮ್ಮ ಬಗ್ಗೆ ದೇವ್ರಿಗೆ ಖುಷಿ ಇಲ್ಲ ಅಂತ ಅರ್ಥನಾ? ದೇವರು ನಮ್ಮ ಬಗ್ಗೆ ಸಂತೋಷಗೊಂಡಿಲ್ಲ, ಅದಕ್ಕೆ ದೇವರನ್ನು ಸಂತೋಷಗೊಳಿಸಲಿಕ್ಕೆ ನಾವೇನೋ ಮಾಡ್ತಾ ಇದ್ದೇವೆ. ಹೇಗೆ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಯಾರೋ ಬೇಜಾರು ಮಾಡ್ಕೊಂಡಿರ್ತಾರೆ ಅಂದರೆ ಅವರಿಗೇನು ನಾವು ಕೊಡ್ತೇವಲ್ವ, ಆ ವಸ್ತು ಈ ವಸ್ತು ಕೊಟ್ಟು ಅವರನ್ನು ಖುಷಿಗೊಳಿಸ್ತೇವಲ್ವ. ದೇವರಿಗೂ ಹೀಗೆ ಅಂತ ಹೇಳಿದ್ರೆ ನಮ್ಮ ಹಾಗೆ ದೇವರು ಆದ್ನಲ್ವ. ದೇವರು ಅಂದರೆ ನಮಗಿಂತ ಬೇರೆ, ಅವನು ಪ್ರತ್ಯೇಕ ಸ್ಪೆಷಲ್ ಆಗಿರುವವನು ಅಂತ ನಾವು ತಿಳ್ಕೊಂಡಿದ್ರೆ ದೇವರು ಕೂಡ ಇದೇ ರೀತಿ ನಮ್ಮ ಹಾಗೆ ಆಯ್ತಲ್ವ. ಏನೋ ಕೊಟ್ಟರೆ ಖುಷಿ ಆಗುತ್ತೆ ಅವನಿಗೆ ಖುಷಿ ಆಗಬೇಕು ಅಂತ ಮಾಡೋದು ಈ ರೀತಿ ಆಯ್ತಲ್ವ ಅಂತ ಸಾಮಾನ್ಯವಾಗಿ ನಮ್ಮೊಳಗೆ ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಉಂಟು. ನಾವು ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದರೆ, ದೇವರಿಗೆ ಖುಷಿ ಆಗಲಿ ಅಂತ ಹೇಳಿದರೆ ಈಗ ಖುಷಿ ಆಗಿಲ್ಲ ಅಂತಲ್ಲ. ಮತ್ತು ಇನ್ನೊಂದೇನಂತ ಹೇಳಿದರೆ, ನಾವು ಏನೋ ಮಾಡಿದ್ರಿಂದ ಭಾರಿ ಖುಷಿ ಆಯಿತು ಅಂತಲೂ ಅಲ್ಲ. ಯಾಕೆ ಅಂತ ಹೇಳಿದರೆ, ದೇವರು ಅಂತ ಹೇಳಿದ್ರೇ ಯಾವತ್ತೂ ಖುಷಿಯಾಗಿರುವವನು, ಆನಂದ ಮೂರ್ತಿ ಅವನು, ಆನಂದ ಸ್ವರೂಪಿ ದೇವರು. ಅದಕ್ಕೋಸ್ಕರ ದೇವರಿಗೆ ಮೊದಲು ಖುಷಿಯಾಗಿರಲಿಲ್ಲ, ಆಮೇಲೆ ಖುಷಿ ಆಯಿತು ಅಂತ ಪ್ರಶ್ನೆಯೇ ಇಲ್ಲ. ಹಾಗಿದ್ರೆ ದೇವ್ರಿಗೆ ಖುಷಿಯಾಗಲಿ ದೇವ್ರಿಗೆ ಪ್ರೀತಿಯಾಗಲಿ ಅಂತ ಮಾಡ್ತೇವಲ್ವ. ಯಾಕೋಸ್ಕರ ಅಂತ ಹೇಳಿದರೆ ಇಷ್ಟೇ, ದೇವರು ಎಲ್ಲ ವ್ಯಕ್ತಿಯ ಬಗ್ಗೆಯೂ ಕೂಡ ಯಾವತ್ತೂ ಖುಷಿಯಾಗೇ ಇರ್ತಾನೆ ದೇವರು. ಮತ್ತು ಏನಂದರೆ ನಮ್ಮ ಕರ್ಮಕ್ಕನುಗುಣವಾಗಿ ಫಲ ಕೊಡ್ತಾ ಇರ್ತಾನೆ ಅಷ್ಟೇ. ನಮ್ಮ ಕರ್ಮಕ್ಕನುಗುಣವಾಗಿ ದೇವರು ಫಲ ಕೊಡ್ತಾ ಇರ್ತಾನೆ. ಈಗ ನಾನು ಏನೋ ಮಾಡ್ತಾ ಇದ್ದೇನೆ, ದೇವರಿಗೆ ಪ್ರೀತಿಯಾಗ್ಲಪ್ಪ ಅಂತ ಮಾಡ್ತಾ ಇದ್ದೇನೆ. ಆ ಕರ್ಮ ದೇವರಿಗೆ ಸೇರ್ತದೆ. ಆದರೆ ಆ ದೇವರು ಸ್ವೀಕಾರ ಮಾಡಬೇಕಾದ್ರೆ ಎರಡು ರೀತಿ. ಒಂದೇನು ಅಂತ ಹೇಳಿದ್ರೆ, ದೇವ್ರಿಗೆ ಖುಷಿ ಆಗ್ಲಪ್ಪ, ದೇವ್ರಿಗೆ ಇನ್ನೇನು ನಾನು ಬಯಸ್ತಾ ಇಲ್ಲ, ಇನ್ನೇನೂ ಆಸೆ ಇಲ್ಲ, ದೇವರಿಗೆ ಮಾತ್ರ ಖುಷಿಯಾಗಲಿ ಇಷ್ಟೇ ನಾನು ಬಯಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆಗ ದೇವರು ಏನು ಮಾಡ್ತಾನೆ ಅಂದರೆ, ಇವನು ಕೇವಲ ನನಗೆ ಖುಷಿಯಾಗಲಿ ಅಂತ ಮಾಡ್ತಾ ಇದ್ದಾನೆ. ದೇವರಿಗೆ ಖುಷಿಯಾಗಲಿ ಅಂತ ಯಾಕೆ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ನೋಡಿ ಇನ್ಯಾವುದಕ್ಕೂ ಅಲ್ಲ, ದೇವರು ನನಗೆ ಇಷ್ಟೆಲ್ಲ ಉಪಕಾರ ಮಾಡ್ತಾ ಇದ್ದಾನಲ್ವ. ಇಷ್ಟು ಉಪಕಾರ ಅಂದರೆ, ನನಗೆ ಈ ಜನ್ಮ ಕೊಟ್ಟದ್ರಿಂದ ಹಿಡಿದು ಈ ದೇಹ ಕೊಟ್ಟವನು ದೇವರೇ, ಈ ಜನ್ಮ ಕೊಟ್ಟವನು ದೇವರೇ, ಇಲ್ಲಿವರೆಗೆ ನನ್ನನ್ನು ನಡೆಸ್ಕೊಂಡು ಬಂದಿರುವವನು ದೇವರೇ, ಇವತ್ತಿಗೂ ಪ್ರತಿ ಕ್ಷಣದಲ್ಲಿ ನನ್ನ ಯೋಗಕ್ಷೇಮ ನೋಡ್ಕೊಳ್ತಾ ಇರುವವನು ದೇವರೇ. ಇಂಥ ಖುಷಿಯೇ ಅಂದರೆ ಇಂಥ ನನಗೆ ಎಲ್ಲ ಉಪಕಾರ ಮಾಡ್ತಾ ಇರುವಂತಹ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ಲಿಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೇನೆ. ಇದೇ ನೋಡಿ, ಯಾವತ್ತೂ ಒಬ್ಬ ವ್ಯಕ್ತಿಯನ್ನು ನಾವು ಒಳ್ಳೆಯವನು ಅಂತ ಯಾವಾಗ ಹೇಳ್ತೇವೆ, ಒಳ್ಳೆಯ ವ್ಯಕ್ತಿ ಅಂತ ಯಾವಾಗ ಹೇಳ್ತೇವೆ ಅಂತ ಹೇಳಿದರೆ, ಯಾರು ಮಾಡಿದ ಉಪಕಾರವನ್ನು ನೆನಪಿಟ್ಟುಕೊಂಡು ಉಪಕಾರ ಮಾಡಿದವರಿಗೆ ಖುಷಿಯಾಗಲಪ್ಪ ಅಂತ ಹೇಳಿ ಕೃತಜ್ಞತಾ ಭಾವನೆಯಿಂದ ಏನಾದರೂ ಕೊಡ್ತಾನಲ್ವ, ಅವನಿಗೆ ನಾವು ಒಳ್ಳೆಯವನು ಅಂತ ಹೇಳೋದು. ನಾವು ಇನ್ಯಾವುದಕ್ಕೂ ಅಲ್ಲ. ಇನ್ನೂ ಕೂಡ ನಾವಲ್ಲಿ ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದರೆ, ಅಲ್ಲಿಯೂ ಖುಷಿಯಾಗಲಪ್ಪ ಅಂತ ಕೊಡಬೇಕಷ್ಟೇ ಹೊರತು ಅದು ಬಿಟ್ಟು ಬೇರೆ ರೀತಿಯಿಂದ ಕೊಟ್ಟರೆ ನೋಡಿ ಅಲ್ಲೂ ಒಳ್ಳೆಯದಾಗಲ್ಲ, ಒಳ್ಳೆ ವ್ಯಕ್ತಿಯಿಂದ ಹೇಳಲ್ಲ. ಹೇಗೆ ಅಂತ ಹೇಳಿದರೆ, ಇವಾಗ ಯಾರೋ ನನಗೆ ತುಂಬ ಉಪಕಾರ ಮಾಡ್ತಾ ಇದ್ದಾರೆ ಪ್ರತಿ ಕ್ಷಣದಲ್ಲಿ, ಇವನು ಅವರಿಗೆ ಪ್ರತಿಯಾಗಿ ಕೊಡ್ತಾ ಇದ್ದಾನೆ. ಯಾಕಂದರೆ ಅವ್ರ ಋಣ ನಮಗೆ ಬೇಡಪ್ಪ ಅಂತ, ಅವ್ರ ಋಣ ನಮಗೆ ಬೇಡ. ಯಾಕೆ ಅವ್ರ ಋಣ? ಅದಕ್ಕೋಸ್ಕರ ಅವ್ರಿಗೆ ಏನು ಮಾಡ್ತಾರೆ ಅದಕ್ಕೆ ಇವನು ಕೊಡೋದು, ಅವ್ರಿಗೇನು ಮಾಡ್ತಾರೆ ಅದಕ್ಕೆ ಇವನು ಕೊಡೋದು. ಇದು ಒಳ್ಳೆತನ ಅಂತ ಹೇಳಲ್ಲ. ಮತ್ತೇನೆಂದರೆ ಇದು ವ್ಯಾಪಾರಿತನ. ಇಲ್ಲೇನೆಂದರೆ ಯಾರಿಗೆ ಕೊಡ್ತಾ ಇದ್ದಾನೆ ಅವ್ರ ಬಗ್ಗೆ ಇವನಿಗೇನು ಪ್ರೀತಿ ಇಲ್ಲ, ಪ್ರೀತಿಯಿಂದ ಕೊಡೋದಲ್ಲ. ಮತ್ತೇನೆಂದರೆ ಋಣ ಬೇಡ ಅವ್ರದ್ದು ಅಂತ, ಸಾಲ ಬೇಡ ಅಂತ. ಯಾಕಂದರೆ ನನ್ನ ತಲೆ ಮೇಲೆ ಋಣ ಉಳಿದ್ಬಿಡುತ್ತೆ. ಯಾಕಂದರೆ ಕೆಲವರು ತಲೆ ಎಲ್ಲಿದೊಂದು ದೊಡ್ಡದಾಗಿ ಕುಡ್ಕೊಂಡಿರ್ತದೆ. ಒಬ್ಬರು ಮನೆಗೆ ಹೋಗಿ ಕಾಫಿ ಕುಡ್ಕೊಂಡು ಬಂದರೂ ಕೂಡ ಅವ್ರ ತಲೆಯಲ್ಲಿರೋದು ಏನಂದರೆ, ನಾವು ಅವ್ರ ಮನೆಗೆ ಕಾಫಿ ಕುಡ್ಕೊಂಡು ಬಂದಿದ್ದೇವೆ, ಅದಕ್ಕೆ ಅವ್ರ ಋಣ ಇದೆ, ನಮಗೆ ಅವ್ರ ಋಣ ಇದೆ. ಅದಕ್ಕೇನು ಅಂತ ಹೇಳಿದ್ರೆ, ಅವರನ್ನು ಒತ್ತಾಯ ಮಾಡಿ ತಮ್ಮನೆ ಕರೆದು, ಬನ್ನಿರಿ ನಮ್ಮನೆಗೆ ಬರಬೇಕು, ನೀವು ನಮ್ಮನೆ ಬರಬೇಕು, ನೀವು ಖಂಡಿತ ಬರಬೇಕು ಅಂತ. ಅಯ್ಯೋ ಏನೋ ಭಾರಿ ಪ್ರೀತಿಯಿಂದ ಕರೆದಿದ್ದಾರೆ ಅಂತ ಹೇಳಿದ್ರೆ ಅವ್ರು ಕರೆದು ಅವ್ರಿಗೆ ಒಂದು ಲೋಟ ಕಾಫಿ ಕೊಡ್ತಾರೆ. ಅಬ್ಬಾ ಇಲ್ಲಿಗೆ ಋಣ ಮುಗೀತು ಅಂದರೆ ಈ ರೀತಿ ಇಲ್ಲಿ ಪ್ರೀತಿ ವಿಶ್ವಾಸ ಮುಖ್ಯ ಅಲ್ಲ. ಮತ್ತೇನೆಂದರೆ ಋಣ ಮುಗೀತು ಅಂದಷ್ಟೇ. ಈ ಒಂದು ಲೋಟ ಕಾಫಿ ಮುಗೀತು, ಆಮೇಲೆ ಕರೆಯಲ್ಲ ಅವರನ್ನು. ಯಾಕೆಂತ ಹೇಳಿದ್ರೆ ಆಮೇಲೆ ಅವ್ರ ಋಣ ಇಲ್ಲ. ಆಮೇಲೆ ಕರೆಯೋದು ಯಾವಾಗಾದ್ರೆ ಇನ್ನೊಂದು ಅವ್ರ ಮನೆಗೆ ಹೋಗಿ ಏನಾದರೂ ತಿನ್ಕೊಂಡು ಬಂದರೆ, ಇಲ್ಲಿ ಪ್ರೀತಿ ವಿಶ್ವಾಸ ಇಲ್ಲ. ಆದರೆ ದೇವರಲ್ಲಿ ಈ ರೀತಿ ಮಾಡಿದರೆ ಏನೂ ಪ್ರಯೋಜನ ಇಲ್ಲ. ಮತ್ತೇನು ಅಂತ ಹೇಳಿದರೆ, ದೇವರು ಏನು ಉಪಕಾರ ಮಾಡ್ತಾ ಇದ್ದಾನೆ, ಆ ಉಪಕಾರಕ್ಕೆ ಪ್ರತಿಯಾಗಿ ನಾವು ಏನೂ ಕೊಡಲಿಕ್ಕಾಗಲ್ಲ. ಯಾಕಂದರೆ ದೇವರು ಮಾಡುವ ಉಪಕಾರದ ಮುಂದೆ ದೇವರಿಗೆ ನಾವು ಮಾಡುವ ಪೂಜೆ ಇರ್ಬೋದು, ಯಜ್ಞ ಇರ್ಬೋದು, ದಾನ ಇರ್ಬೋದು, ಅದು ಏನೇನೂ ಅಲ್ಲ. ಅದು ಹೇಗಂದರೆ ಸೂರ್ಯನಿಗೆ ಒಂದು ಆರತಿ ಬೆಳಗಿದಾಗೆ, ನಮ್ಮ ಆರತಿ ಸೂರ್ಯನ ಬೆಳಕಿನ ಮುಂದೆ ಏನಿದೆ, ಹಾಗೆ ದೇವರು ಮಾಡುವ ಉಪಕಾರದ ಮುಂದೆ ನಮ್ಮದು ಏನಿದೆ? ಏನೂ ಇಲ್ಲ.
ದೊಡ್ಡ ಚಕ್ರವರ್ತಿಗೆ ನಾನು ಏನು ಉಡುಗೊರೆ ಕೊಟ್ಟರು ಸಣ್ಣದೇ ಅಲ್ವಾ? ಹಾಗೆ ದೇವರಿಗೆ ಹಾಗಿದ್ದರೂ ಕೂಡ ನಾವು ಕೊಡ್ತೇವೆ. ಯಾಕಂದರೆ ಆ ಕೃತಜ್ಞತಾ ಭಾವನೆಯಿಂದ. ಅದು ಏನಂದರೆ, ಈ ದೇವರು ಖುಷಿಯಾಗಲಪ್ಪ, ನನಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾನಲ್ವ, ಅಂಥ ದೇವರು ಖುಷಿಯಾಗಲಪ್ಪ ಅಂದರೆ ಭಾವನೆ, ಆ ದೇವರು ಖುಷಿಯಾಗಲಿ ಅಂತ ಇರಬೇಕಾದ ಭಾವನೆ ಆ ದೇವರ ಮೇಲಿರುವ ಪ್ರೀತಿಯಿಂದ ಬಂದಿರಬೇಕದು, ಭಕ್ತಿಯಿಂದ ಬಂದಿರಬೇಕದು. ಆ ರೀತಿ ಬಂದಾಗ ಅದು ಸತ್ಕರ್ಮ ಆಗತ್ತೆ. ಇದು ಬಹಳ ಮುಖ್ಯವಾಗಿ ಕೃಷ್ಣ ಹೇಳುವಂಥದ್ದು. ಹೀಗೆ ಆ ಸತ್ ಶಬ್ದ ಅದು ಬಹಳ ಬಾರಿ ಉಪಯೋಗಿಸಲ್ಪಡುತ್ತದೆ ಅಂತ ಕೃಷ್ಣ ತಿಳಿಸ್ಕೊಂಡು ಬಂದ. ಈಗ ಕಡೆಯಲ್ಲಿ ಈ ಅಧ್ಯಾಯದ ಮೊದಲಿನಲ್ಲಿ ಅರ್ಜುನ ಏನು ಪ್ರಶ್ನೆ ಕೇಳಿದ್ದ ಅದಕ್ಕೆ ಉತ್ತರವನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಅಂದರೆ ಈ ಅಧ್ಯಾಯದ ಪ್ರಾರಂಭದಲ್ಲಿ ಅರ್ಜುನ ಕೇಳಿದ ಪ್ರಶ್ನೆ ಏನು ಅಂತ ಹೇಳಿದರೆ, ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ. ಒಬ್ಬ ವ್ಯಕ್ತಿ ಶಾಸ್ತ್ರದಲ್ಲಿ ಹೇಳಿದ್ದನ್ನು ಬಿಟ್ಟಿದ್ದಾನೆ. ಈ ಪ್ರಶ್ನೆಯೂ ಬಂದದ್ದೇನು ಅಂತ ಹೇಳಿದರೆ, 16ನೇ ಅಧ್ಯಾಯದ ಕೊನೆಯಲ್ಲಿ ಕೃಷ್ಣ ಹೇಳಿದ ಏನೆಂದರೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತ ನೋಡೆಯ. ಏನು ಮಾಡಬೇಕು ಏನು ಮಾಡಬಾರ್ದು ಜೀವನದಲ್ಲಿ ಅನ್ನುವುದಕ್ಕೆ ಶಾಸ್ತ್ರವೇ ನಮಗೆ ಆಧಾರ. ಶಾಸ್ತ್ರಗಳಲ್ಲಿ ಏನಿದೆಯೋ ಅದರಂತೆ ನಾವು ನಡ್ಕೊಳ್ಬೇಕಾದದ್ದು. ಯಾರು ಶಾಸ್ತ್ರದಲ್ಲಿ ಹೇಳಿದ್ದನ್ನು ಮೀರಿ ನಡೀತಾನೆ ಅವನಿಗೆ ಇಲ್ಲೂ ಒಳ್ಳೆಯದಾಗಲ್ಲ ಮೇಲೂ ಒಳ್ಳೆಯದಾಗಲ್ಲ ಅಂತ ಕೃಷ್ಣ ಹೇಳಿದ್ದ. ಅದನ್ನಿಟ್ಟುಕೊಂಡೇ ಅರ್ಜುನ ಪ್ರಶ್ನೆ ಮಾಡಿದ್ದ. ಕೆಲವರು ಏನು ಅಂತ ಹೇಳಿದರೆ, ಶಾಸ್ತ್ರದಲ್ಲಿ ಹೇಳಿದ್ದನ್ನು ಬಿಟ್ಟುಬಿಡ್ತಾರೆ. ಅಂದರೆ ಶ್ರದ್ಧೆ ಇದೆ ಅವರಿಗೆ, ಶ್ರದ್ಧೆಯಾನ್ವಿತ, ಶ್ರದ್ಧೆಯಿಂದ ಮಾಡ್ತಾರೆ. ಆದರೆ ಶಾಸ್ತ್ರದಲ್ಲಿ ಹೇಳಿದ್ದನ್ನು ಬಿಟ್ಟಿದ್ದಾರೆ ಅವರು. ಇಂಥವರನ್ನು ಏನು ಅಂತ ಕರಿತೀಯ? ಒಳ್ಳೆಯವರು ಅಂತ ಕರಿತೀಯ, ಕೆಟ್ಟವರು ಅಂತ ಕರಿತೀಯ, ಮಧ್ಯಮರು ಅಂತ ಕರಿತೀಯ? ಇದೇ ಪ್ರಶ್ನೆ ಅವನಿಗೆ ಬಂದದ್ದು. ಯಾಕಂದರೆ ಇಲ್ಲೊಂದು ಕನ್ಫ್ಯೂಷನ್ ಇದೆ. ಅವ್ರು ಕೆಟ್ಟವರು ಅಂತ ಹೇಳೋಣ, ಅವ್ರಿಗೆ ಶ್ರದ್ಧೆ ಇದೆ, ನಂಬಿಕೆ ಇದೆ, ಅವರಿಗೆ ದೇವರ ಮೇಲೆ ನಂಬಿಕೆ ಇದೆ ಅವರಿಗೆ, ಹಾಗಂತ ಕೆಟ್ಟವರು ಅಂತ ಹೇಳಿಕ್ಕೆ ಬರೋಲ್ಲ. ಒಳ್ಳೆಯವರು ಅಂತ ಹೇಳೋಣ, ಶಾಸ್ತ್ರದಲ್ಲಿ ಹೇಳ್ದಂಗೆ ಮಾಡ್ತಾ ಇಲ್ಲ ಅವರು. ಇದೇ ಕನ್ಫ್ಯೂಷನ್ ಆಗಿತ್ತು. ಅದನ್ನೇ ಕೃಷ್ಣ ವಿವರಣೆ ಕೊಟ್ಕೊಂಡು ಬಂದಿದ್ದ. ಶ್ರದ್ಧೆಯೇ ಮುಖ್ಯವಾದದ್ದು. ಯೋಯಚ್ಛ್ರದ್ಧ ಸಯೇವ ಸಹ ಅಂತ. ಯಾರಲ್ಲಿ ಯಾವ ನಂಬಿಕೆ ಇದೆಯೋ ಅದು ಅವನೇ ಆಗಿರ್ತಾನೆ. ಸಾತ್ವಿಕ ಅಂತ ಹೇಳಿದರೆ ಸಾತ್ವಿಕವಾದ ನಂಬಿಕೆಯನ್ನು ಹೊಂದಿದವನು. ರಾಜಸ ಅಂತ ಹೇಳಿದರೆ ರಾಜಸ ನಂಬಿಕೆ ಹೊಂದಿದವನು. ತಾಮಸ ಅಂದರೆ ತಾಮಸವಾದ ನಂಬಿಕೆ, ಅಂದರೆ ಅದನ್ನೇ ನಂಬಿ ಕೂತವನು. ಇದೇ ನನ್ನನ್ನು ಉದ್ಧಾರ ಮಾಡ್ತದೆ, ಇದೇ ನನಗೆ ಒಳ್ಳೆಯದು ಅಂತ ತಿಳ್ಕೊಂಡು ಕೂತವರು ಅಂತ ಹೇಳಿ ಆ ವಿಷಯದಲ್ಲಿಯೇ ತಾನು ಯಜ್ಞ ದಾನ ತಪಸ್ಸಿದೆಲ್ಲ ಮೂರು ಬಗೆಯನ್ನು ವಿವರಣೆ ಕೊಟ್ಟು ಬಂದಿದ್ದ. ಈಗ ಕಡೆಯಲ್ಲಿ ಅರ್ಜುನನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಮುಗಿಸ್ತಾನೆ. ಅಂದರೆ ಒಟ್ಟು ಸಾರಾಂಶವನ್ನು ಹೇಳ್ತಾ, ಅಶ್ರದ್ಧೆಯ ಹುತಂ ದತ್ತಂ ತಪಸ್ತತ್ತಂ ಕೃತಂಚಯತ್ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ಪ್ರೇತ್ಯ ನೋ ಇಹ. ಪಾರ್ಥ, ಹೇ ಅರ್ಜುನನೇ, ಕುಂತಿಯ ಮಗನೇ, ಇಲ್ಲಿ ಅಶ್ರದ್ಧೆಯ ಹುತಂ, ಶ್ರದ್ಧೆ ಇಲ್ಲದೆ ಮಾಡಿದ್ದು. ಹುತಂ ಏನು ಯಜ್ಞ ಯಗಾದಿಗಳನ್ನು ಮಾಡಿದೆ. ಯಾಕಂದರೆ ಯಜ್ಞ ಅಂತ ಹೇಳಿದ್ರೇ ಯಜ್ಞದಲ್ಲಿರುವುದು ಆಹುತಿಯನ್ನು ಕೊಡುವುದು. ನೋಡಿ, ಅದಕ್ಕೆ ಹುತಂ ಅಂತ ಹೇಳ್ತಾನೆ. ಇಲ್ಲಿ ನಾವು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದ ಶಬ್ದ ಇದು, ಹುತಂ ಅಂತ ಹೇಳುವಂಥದ್ದು. ಅದರಿಂದಾಗಿ ಯಜ್ಞದಲ್ಲಿ ಆಹುತಿಯನ್ನು ಕೊಡುವುದು. ಆಹುತಿ ಅಂತ ಹೇಳಿದರೆ ಆಹಾರ, ಆಯಾ ದೇವತೆಗೆ ನಾವು ಆಹಾರವನ್ನು ಕೊಡುವುದು. ಇದೇ ಮುಖ್ಯವಾಗಿ ಯಜ್ಞದಲ್ಲಿರುವುದು. ಯಾಕಂತ ಹೇಳಿದರೆ ಯಜ್ಞದಲ್ಲಿ ಹೋಮ ಯಜ್ಞ, ಅದರಲ್ಲಿ ಏನು ಅಂತ ಹೇಳಿದರೆ ನಾವು ಬೆಂಕಿಯನ್ನು ನೋಡ್ತೇವೆ. ಈ ಬೆಂಕಿ ಅಂತ ಹೇಳಿದರೆ ಇದು ನಾಲಿಗೆ, ಇದು ನಾಲಿಗೆ, ಅದು ಬೆಂಕಿ, ಕೆನ್ನಾಲಿಗೆ ಅಂತ ಅದನ್ನೇ ಕರೆಯುವುದು. ಆ ನಾಲಿಗೆಯಲ್ಲಿ ನಾವು ಆಹಾರವನ್ನು ಇಡುವಂಥದ್ದು. ಅದಕ್ಕೆ ನೀವು ತುಪ್ಪ ಇರಬಹುದು, ದೇವತೆಗಳ ಆಹಾರ ಅದು, ಅಥವಾ ಸಮಿಧೆ ಇರಬಹುದು, ಅಥವಾ ಅನ್ನ ಇರಬಹುದು, ಪಾಯಸ ಇರಬಹುದು, ಈ ರೀತಿ ಬೇರೆ ಬೇರೆ ದ್ರವ್ಯಗಳು ಅದನ್ನು ಹೇಳ್ತಾರೆ. ಯಜ್ಞದಲ್ಲಿ ಯಾವ್ಯಾವ ದ್ರವ್ಯಗಳು, ಇದೆಲ್ಲ ಏನಂದರೆ ಆಹಾರ ರೂಪವಾಗಿರುವುದು ದೇವತೆಗಳಿಗೆ. ಅದು ಬಿಟ್ಟು ಬೇರೆ ಯಾವುದನ್ನು ಹಾಕಬಾರ್ದಲ್ಲಿ. ಆಹಾರ ರೂಪವಾಗಿರುವುದನ್ನು ಬಿಟ್ಟು ಇನ್ನೇನು ಹಾಕಬಾರ್ದು ಅಂತ ಹೇಳಿದರೆ, ಆ ಯಜ್ಞದಲ್ಲಿ ನಾಣ್ಯವನ್ನು ಹಾಕುವುದು. ಕೆಲವರು ಕಾಯಿನ್ ಹಾಕ್ತಾರೆ. ಈ ಕಾಯಿನ್ ಹಾಕುವಂಥದ್ದು ಏನಂದರೆ ನೀವು ಆ ದೇವತೆಗೆ ಕಾಯಿನ್ ತಿನ್ನಿಸ್ತಾ ಇದ್ದೀರಿ. ಇನ್ನು ಕೆಲವರು ಸೀರೆ ಹಾಕುವುದು ಯಜ್ಞಕ್ಕೆ, ನೀವು ಆ ದೇವತೆಗೆ ಅಥವಾ ದೇವಿಗೆ ಸೀರೆಯನ್ನು ತಿನ್ನಿಸ್ತಾ ಇದ್ದೀರಿ. ನೀವು ಕುಂಕುಮ ಹಾಕುವುದು, ಅರಿಶಿಣ ಹಾಕುವುದು, ನೀವೇನು ತಿನ್ನಿಸ್ತಾ ಇದ್ದೀರಿ ಅದರಲ್ಲಿ ಅಂತ ಹೇಳಿದರೆ, ವಾಸ್ತವಿಕವಾಗಿ ಇಂಥ ಪದಾರ್ಥಗಳನ್ನು ಹಾಕಲಿಕ್ಕೆ ಇಲ್ಲವೇ ಇಲ್ಲ.
ಯಜ್ಞದಲ್ಲಿ ಹಾಕ್ಲಿಕ್ಕೆ ಇಲ್ಲವೇ ಇಲ್ಲ. ಇನ್ನು ಕೆಲವರೇನು ಅಂತ ಹೇಳಿದರೆ ನಾವು ಅಲ್ಲಿ ಯಾರು ಇವಾಗ ಚಂಡಿಕಾ ಹೋಮ ಅಂತ ಹೇಳಿದ್ರೆ ಅಲ್ಲಿ ದೇವಿಯನ್ನು ಆವಾಹನೆ ಮಾಡಿದ್ದೇವೆ, ದೇವಿಗೆ ಸ್ನಾನ ಮಾಡಿಸ್ತಾ ಇದ್ದೇವೆ ಅಂತ ಅಲ್ಲಿ ಯಜ್ಞದಲ್ಲಿ ನೀರು ಹಾಕುವುದು, ಸ್ನಾನ ಮಾಡಿಸ್ತೇನೆ ಅಂತ, ಹಾಲು ಹಾಕುವುದು, ಮೊಸರು ಹಾಕುವುದು, ಪಂಚಾಮೃತ ಮಾಡ್ತೇನೆ ಅಂತ. ವಾಸ್ತವಿಕವಾಗಿ ಇದೆಲ್ಲ ಏನು ಅಂತ ಹೇಳಿದ್ರೆ ನೀವು ತಿನ್ನಿಸ್ತಾ ಇದ್ದೀರಿ. ಅಭಿಷೇಕ ಅಂತ ಹೇಳಿದ್ರೆ ತಿನ್ನಿಸುವುದಲ್ಲ, ಆದರೆ ನೀವು ತಿನ್ನಿಸ್ತಾ ಇದ್ದೀರಿ ನೀವು ಯಜ್ಞದಲ್ಲಿ. ಅದಕ್ಕೋಸ್ಕರ ಹುತಂ, ಅಲ್ಲಿ ಯಾವುದು ನಾವು ಆಹುತಿಯನ್ನಾಗಿ ಹಾಕಬೇಕು, ಆಹಾರವನ್ನಾಗಿ ಕೊಡಬೇಕು, ಅದು ಮಾತ್ರ ಕೊಡಬೇಕಾದದ್ದು, ಉಳಿದದ್ದನ್ನಲ್ಲ. ಅದಕ್ಕೋಸ್ಕರ ಅಲ್ಲಿ ಹಾಕಬೇಕಾದ್ರೆ ಇದನ್ನ ಮಮ, ನಂದಲ್ಲ ಸ್ವಾಮಿ ನಿಂದು, ನಂದಲ್ಲ, ಇದು ಬಹಳ ಮುಖ್ಯವಾಗಬೇಕಾದದ್ದು. ಈ ರೀತಿ ಅವನ ಆಹುತಿಯನ್ನು ಹಾಕಬೇಕಾದರೆ ಅಲ್ಲಿ ಶ್ರದ್ಧೆ ಇಲ್ಲ ಅಂತ ಹೇಳಿದರೆ, ಅಶ್ರದ್ಧೆಯ, ಶ್ರದ್ಧೆ ಇಲ್ಲದೆ ಇಂತಹ ಯಜ್ಞ ಯಾಗಾದಿಗಳನ್ನು ಮಾಡಿದ ಅಂತ ಹೇಳಿದರೆ ಅದನ್ನು ಅಸತ್ ಅಂತ ಕರೀತಾರೆ ಅಂತ ಹೇಳ್ತಾನೆ ಕೃಷ್ಣ. ಅಸತ್ ಅಂತ ಅಂದರೆ ಅಸತ್ ಕರ್ಮ ಅಂತ ಕರೀತಾರೆ. ಸತ್ಕರ್ಮ ಅಂದರೆ ಏನು ಹೇಳಿದ, ಅಲ್ಲಿ ಶ್ರದ್ಧೆ, ನಂಬಿಕೆ ಬಹಳ ಮುಖ್ಯ. ಇಲ್ಲಿ ನಂಬಿಕೆಯೇ ಇಲ್ಲ. ಇಲ್ಲಿ ನಂಬಿಕೆ ಇಲ್ಲದೆ ಮಾಡಿದ ಯಜ್ಞ ಅಲ್ರಿ. ನಂಬಿಕೆ ಇಲ್ಲ ಅಂತ ನೀವು ಹೇಗೆ ಹೇಳ್ತೀರಿ? ಇವಾಗ ಒಬ್ಬರು ಬಹಳ ಶ್ರದ್ಧೆಯವರಿಗೆ ಬಹಳ ನಂಬಿಕೆ, ಅದರಿಂದಾಗಿ ಇಷ್ಟು ಮಾಡ್ತಾ ಇದ್ದಾರೆ. ಇವಾಗ ಆ ದೇವತೆಯನ್ನು ಕುರಿತು ಮಾಡಬೇಕು ಅಂತ ಹೇಳಿದ್ರೆ ಆ ದೇವತೆ ಸಂಪೂರ್ಣ ಸಂತೋಷ ಆಗಿಬಿಡ್ಬೇಕಪ್ಪ. ಅದಕ್ಕೋಸ್ಕರ ಅವರು ದೊಡ್ಡ ಅವ್ರು ಹಾಕ್ತಾ ಇರೋದು ಯಾಕಂತ ಹೇಳಿದ್ರೆ ಭಕ್ತಿಯಿಂದಲೇ ಹಾಕ್ತಾ ಇರೋದು. ಇವಾಗ ದೇವಿಗೆ ಸೀರೆ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೇನು ಬೇರೆ ರೀತಿಯಿಂದಲ್ಲ, ನಂಬಿಕೆ ಇಲ್ಲದೆ ಅಲ್ಲ, ನಂಬಿಕೆಯಿಂದಲೇ ಹಾಕ್ತಾ ಇರೋದಲ್ಲಿ ಆ ಸೀರೆಯನ್ನು ಹಾಕ್ತಾ ಇರೋದು, ನಂಬಿಕೆಯಿಂದಲೇ ಪಂಚಾಮೃತ ಮಾಡ್ತಾ ಇರೋದು ಆ ಯಜ್ಞದಲ್ಲಿ, ಆ ಹೋಮದ ಕುಂಡದಲ್ಲಿ. ನಂಬಿಕೆ ಇದೆ ಅವರಿಗೆ, ಶ್ರದ್ಧೆ ಇದೆ. ಇಲ್ದಿರ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ? ಚೆನ್ನಾಗಾಗಬೇಕು, ದೇವರಿಗೆ ಖುಷಿ ಆಗಿಬಿಡ್ಬೇಕು ಈ ರೀತಿಯಿಂದ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ನಂಬಿಕೆ ಅನ್ನೋದು ಹೇಗೆ ಬರುತ್ತೆ? ನನ್ನ ತಲೆಯಲ್ಲಿ ಏನಿದೆ ಇದೇ ನಂಬಿಕೆ ಅಲ್ಲ, ನಾನು ತಿಳ್ಕೊಂಡಿದ್ದೆ ನಂಬಿಕೆ ಅಲ್ಲ. ಮತ್ತೇನೆಂದರೆ ಶ್ರದ್ಧಾ ಅಂತ ನಾವು ಯಾವುದನ್ನು ಕರಿತೇವೆ ಅಂತ ಹೇಳಿದ್ರೆ ಆಸ್ತಿಕ್ಯ ಬುದ್ಧಿ. ಆಸ್ತಿಕ್ಯ ಬುದ್ಧಿ ಅಂದರೆ ಇದಿದೆ, ಇದನ್ನು ಹೀಗೆ ಮಾಡಬೇಕು. ಇವಾಗ ಶಾಸ್ತ್ರ ಅನ್ನುವುದಿದೆ, ಶಾಸ್ತ್ರ ಅನ್ನೋದು ಸತ್ಯವಾಗಿದೆ. ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದ್ದಾರೋ ಅದೇ ರೀತಿ ನಾನು ಮಾಡಬೇಕು. ನೋಡಿ, ಇದು ಪ್ರಾಥಮಿಕವಾದ ಶ್ರದ್ಧೆ. ಅದಿಲ್ಲದಿದ್ದರೆ ಪ್ರಯೋಜನ ಇಲ್ಲ. ಶಾಸ್ತ್ರದಲ್ಲಿ ಏನು ಹೇಳಿದೆ ಅದಕ್ಕೆ ಬೆಲೆ ಕೊಡದೇ ಇದ್ದರೆ ಅದು ಶ್ರದ್ಧೆಯಿಂದ ಕರೆಯಲ್ಪಡುವುದೇ ಇಲ್ಲ. ನಂಬಿಕೆ ಎಂದರೆ ದೇವರ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ ಶಾಸ್ತ್ರಕ್ಕನುಗುಣವಾದ ನಂಬಿಕೆಯೇ ನಂಬಿಕೆ. ಯಾಕಂತ ಹೇಳಿದರೆ ದೇವರು ನಮಗೆ ಕಾಣ್ಲಿಕ್ಕೆ ಸಿಗೋಲ್ಲ. ದೇವರು ಏನು ಖುಷಿ ಅಂತ ದೇವರೇ ನಮಗೆ ಬಂದು ಹೇಳಲ್ಲ. ಯಾವುದೇ ದೇವತೆಯಾಗಲಿ ದೇವರಾಗಲಿ ನಮಗೆ ಅವರಿಗೆ ಯಾವುದರಿಂದ ಖುಷಿಯಾಗತ್ತೆ ಅಂತ ಹೇಳೋದು ಶಾಸ್ತ್ರಗಳ ಮೂಲಕವೇ ನಮಗೆ ಗೊತ್ತಾಗೋದು. ಅದಕ್ಕಾಗಿ ಅವರನ್ನು ಖುಷಿಪಡಿಸಬೇಕು ಅಂತ ಹೇಳಿದರೆ ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಹಾಗೇ ಮಾಡಬೇಕು. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದರೆ ಒಂದು ಗೆರೆ ಸಮೇತ ಶಾಸ್ತ್ರಗಳಲ್ಲಿ ಹೀಗೇ ಹಾಕಬೇಕು ಅಂತ ಹೇಳ್ತಾರೆ. ಇವಾಗ ಹೋಮಕ್ಕೆ ಯಜ್ಞಕ್ಕೆ ಒಂದು ಗೆರೆ ಹಾಕಬೇಕಾದ್ರೆ ಇದು ಹೀಗೆ ಹಾಕಬೇಕು, ಈ ಕಡೆಯಿಂದಲೇ ಈ ಕಡೆಗೆ ಬರಬೇಕು, ಇಷ್ಟೇ ದಪ್ಪ ಇರಬೇಕು, ಹಾಗೇ ಹಾಕಬೇಕು ಅದನ್ನು. ಅದು ಬಿಟ್ಟು ನನಗೆ ಡಿಸೈನ್ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿದರೆ ನಾನು ಅದಕ್ಕೆ ಇನ್ನಷ್ಟು ಡಿಸೈನ್ ಮಾಡಿಟ್ಟೆ ಅಂತ ಹೇಳಿದರೆ ಅದು ಅವ್ರಿಗೆ ಇಷ್ಟ ಆಗಲ್ಲ, ದೇವತೆಗಳಿಗೆ ಇಷ್ಟ ಆಗಲ್ಲ. ಯಾಕಂದರೆ ಆ ಡಿಸೈನ್ ಮಾಡಿದ್ದು ನಿನ್ನ ಖುಷಿಗೆ, ನಮ್ಮ ಖುಷಿಗಲ್ಲ. ನಮಗೆ ಯಾವ ರೀತಿ ಬೇಕೋ ಅದೇ ರೀತಿ ಮಾಡಬೇಕಾದದ್ದು. ನೋಡಿ, ಎಲ್ಲ ಕಡೆಯೂ ಕೂಡ ಅಷ್ಟೇ. ಶಾಸ್ತ್ರ ಯಾವ ರೀತಿ ಹೇಳಿದೆಯೋ ಹಾಗೇ ಮಾಡಬೇಕು. ಅದನ್ನೇ ಕೃಷ್ಣ ಹೇಳಿದ, ಯೋ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ. ಶಾಸ್ತ್ರದಲ್ಲಿ ಹೇಳಿದ್ದನ್ನು ಬಿಟ್ಟು ತನಗೆ ಖುಷಿ ಬಂದಾಗ ಮಾಡ್ತಾನೆ, ಅವನಿಗೆ ಉದ್ಧಾರ ಆಗಲ್ಲ. ಅದನ್ನೇ ಇಲ್ಲಿ ಕೃಷ್ಣ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ಶ್ರದ್ಧೆ ಇಲ್ಲದೆ ಮಾಡಿದಂತಹ ಯಾಗ ಅಂದರೆ ಹೀಗೆ, ಅಂದರೆ ನನಗೆ ಹೇಗೆ ಖುಷಿ ಕಾಣುತ್ತೋ ಹಾಗೆ ಮಾಡೋದು. ಇವಾಗ ಯಾಗದಲ್ಲಿ ಸೀರೆ ಹಾಕಿ, ಯಾಗದಲ್ಲಿ ಕಾಯಿನ್ ಹಾಕಿ, ಯಾಗದಲ್ಲಿ ನೀರು ಹಾಕಿ, ಮೊಸರು ಹಾಕಿ, ಬೆಣ್ಣೆ ಹಾಕಿ, ತುಪ್ಪ ಹಾಕಿ, ಇದಂದರೆ ಅಭಿಷೇಕ ಮಾಡಲಿಕ್ಕೆ ಹೇಳಿಲ್ಲ, ಶಾಸ್ತ್ರದಲ್ಲಿ ಹೇಳಿಲ್ಲ. ಹೇಳದೇ ಇದ್ದದನ್ನು ಮಾಡಿದರೆ ದೇವರಿಗೆ ಖುಷಿಯಾಗತ್ತೆ ಅಂತ ಹೇಳಿದರೆ ಆಗಲ್ಲ. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದರೆ ಬೇಕಿದ್ದರೆ ಯಜ್ಞಕ್ಕೆ ನೀವು 1 kg ಬಂಗಾರವನ್ನೇ ಹಾಕಿ, 1 kg ಬಂಗಾರ, ಒಂದು 80 ಲಕ್ಷ ರೂಪಾಯಿ ಬಂಗಾರ ನೀವು ಯಜ್ಞಕ್ಕೆ ಹಾಕ್ರಿ, ಇದನ್ನು ದೇವ್ರಿಗೆ ಖುಷಿ ಆಗತ್ತೆ ಅಂತ ತಿಳ್ಕೊಂಡ್ರ? ಇಲ್ಲ, ಖುಷಿಯಾಗಲ್ಲ. ಮತ್ತು 80 ಲಕ್ಷ ಲಾಸ್ ಅಷ್ಟೇ. ಅದು ಅಷ್ಟು ದುಡ್ಡು ಲಾಸ್ ಮಾಡಿಕೊಂಡೆ ನಾನು. ಆದರೆ ನನ್ನ ಮನಸ್ಸಲ್ಲಿ ಮಾತ್ರ ನಾನು ಯಾರೂ ಮಾಡೋದು ಮಾಡಿಬಿಟ್ಟಿದ್ದೇನೆ, ಅಷ್ಟು ಬಂಗಾರ ಹಾಕ್ಬಿಟ್ಟಿದ್ದೇನೆ. ನೀನು ಬಂಗಾರ ಹಾಕೊಂಡು ದೇವ್ರಿಗೆ ಹೇಳಿದ್ನ? ಹೇಳಿಲ್ಲ, ದೇವರು ಹೇಳಿಲ್ಲ. ಯಾರಿಗಾದರೂ ಕೂಡ ಅಷ್ಟೇ. ಇವಾಗ ನಮಗೆ ನಿಮಗಾದರೂ ಕೂಡ ಅಷ್ಟೇ.
ನಿಮಗಾದರೂ ಯಾರೋ ಒಬ್ಬರು ಬಂದು ಏನೋ ಕೊಟ್ಟರು ಅದು ಕೊಟ್ಟರು ಇದು ಕೊಟ್ಟರು ಅದು ಮಾಡಿದರು ನಿಮಗೆ ಸಂತೋಷ ಆಯ್ತಲ್ವ, ಖುಷಿ ಆಯ್ತಲ್ವ? ನಾನು ಇದೆಲ್ಲ ಬೇಕು ಅಂತ ಹೇಳಿದ್ನ? ಬೇಕು ಅಂತ ಹೇಳಿಲ್ವಲ್ಲ, ಮತ್ತೆ ಯಾಕೆ ನಮಗೆ ಮಾಡ್ತಾ ಇದ್ದೀರಿ? ಅಂದರೆ ಆ ವ್ಯಕ್ತಿಗೆ ಖುಷಿ ಇಲ್ಲದೇ ಇದ್ದದ್ದನ್ನು, ಯಾವುದರಿಂದ ಸಂತೋಷ ಆಗಲ್ಲ ಅದನ್ನು ಮಾಡಿದರೆ ಅವ್ರಿಗೆ ಖುಷಿ ಆಗಲ್ಲ. ಎಲ್ಲರಿಗೂ ಅಷ್ಟೇ, ದೇವರಿಗೂ ಕೂಡ ಅಷ್ಟೇ. ದೇವರಿಗೆ ಯಾವುದರಿಂದ ಖುಷಿ ಆಗುತ್ತೋ ಅದು ಮಾಡಿದರೆ ಮಾತ್ರ ದೇವರಿಗೆ ಖುಷಿ ಆಗುತ್ತೆ, ಇಲ್ಲದಿದ್ರೆ ಆಗೋದಿಲ್ಲ. ಅದೇ ಶ್ರದ್ಧೆ. ಆ ಶ್ರದ್ಧೆ, ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿದಾಗೆ ತಿಳ್ಕೊಂಡು ದೇವರು ನನ್ನನ್ನು ಉದ್ಧಾರ ಮಾಡ್ತಾನಪ್ಪ ಅಂತ ತಿಳ್ಕೊಂಡು ಆ ದೇವರ ಪ್ರೀತಿಗಾಗಿ ಮಾಡುವಂಥದ್ದೇನಿದೆ ಅದು ನಿಜವಾಗ್ಲೂ ಶ್ರದ್ಧಾ. ಅದಿಲ್ಲದೆ ಇದ್ದರೆ ಮಾಡಿದ್ದು ವ್ಯರ್ಥ, ಅಸತ್ ಅಂತ, ಅದು ಅಸತ್ಕರ್ಮ. ಅದೇ ರೀತಿ ದತ್ತಂ ಅಂದರೆ ಇದೇ ದಾನ. ದಾನದಲ್ಲಿ ಮುಖ್ಯ ಇರುವುದೇನು ಅಂತ ಹೇಳಿದ್ರೆ ಕೊಡುವುದು ಮುಖ್ಯ. ಅಲ್ಲಿ ಹೋಮದಲ್ಲಿ ಆಹುತಿ ಹಾಕುವುದು ಮುಖ್ಯ, ದಾನದಲ್ಲಿ ಕೊಡುವುದು ಮುಖ್ಯ. ಕೊಡಬೇಕಾದ್ರೆ ಇದನ್ನ ಮಮ, ನಂದಲ್ಲ ಸ್ವಾಮಿ ನಿಂದು. ಹೀಗೆ ಆ ಕೊಡಬೇಕಾದ್ರೂ ಕೂಡ ಶ್ರದ್ಧೆ ಇಲ್ಲ ಅಂತ ಹೇಳಿದರೆ ಅಸತ್ಕರ್ಮ ಆಗತ್ತೆ. ಅಲ್ಲೂ ನಂಬಿಕೆ ಇಲ್ಲ ಅಂತ ಹೇಳಿದರೆ, ಅಂದರೆ ಇವನಿಗೆ ಕೊಟ್ಟದ್ರಿಂದ ದೇವರಿಗೆ ಖುಷಿಯಾಗತ್ತೆ, ನನ್ನ ಪಾಪ ಹೊರಟೋಗತ್ತೆ, ನನಗೆ ಉದ್ಧಾರ ಆಗತ್ತೆ, ಎಲ್ಲ ನಂಬಿಕೆಗಳನ್ನು ಇಟ್ಟುಕೊಂಡು ಇವನು ಕೊಡಬೇಕಾದದ್ದು. ಇಲ್ಲಿಯೂ ನಾವು ತಿಳ್ಕೊಳ್ಬೇಕಾದದ್ದೇನೆಂದರೆ, ಅದಕ್ಕೋಸ್ಕರ ದಾನ ಮಾಡಬೇಕಾದರೆ ಶಾಸ್ತ್ರದಲ್ಲಿ ಹೇಳಿದ ಹಾಗೆಯೇ ದಾನ ಮಾಡಬೇಕಾದದ್ದು. ಶಾಸ್ತ್ರದಲ್ಲಿ ಹೇಳದ ದಾನಗಳು ದಾನ ಅಲ್ಲ, ಅದು ದಾನ ಅಂತ ಕರೆಯಲ್ಪಡೋಲ್ಲ. ಯಾಕಂದರೆ ಇವತ್ತು ರಕ್ತದಾನ, ಅಂಗದಾನ, ದೇಹದಾನ, ಶಾಸ್ತ್ರ ಇದನ್ನು ಹೇಳಿಲ್ಲ. ಶಾಸ್ತ್ರ ಇದರಿಂದ ನಿಮಗೆ ಪುಣ್ಯ ಬರುತ್ತೆ, ಮಹಾಪುಣ್ಯ ಬರುತ್ತೆ ಹಾಗೆ ಅಂತ ಹೇಳಿದರೆ ಪುಣ್ಯದ ವಿಷಯದಲ್ಲಿ ಹೇಳಿಲ್ಲ ಇದನ್ನು, ಇವುಗಳನ್ನೆಲ್ಲ. ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಹೇಳಿರುವುದೇನೆಂದರೆ ಕೆಲವು ವಸ್ತುಗಳ ದಾನ ಅಷ್ಟೆ. ಅದನ್ನು ಹೇಳಿದ, ನೀವು ಬಂಗಾರ ದಾನ ಕೊಡಿ, ಭೂಮಿ ದಾನ ಕೊಡಿ, ಎಳ್ಳು ದಾನ ಕೊಡಿ, ಈ ರೀತಿ ದಾನಗಳದ್ದೇ ಪಟ್ಟಿಯಲ್ಲಿ. ಈ ಪಟ್ಟಿಯಲ್ಲಿ ನಿಮಗೆ ಅಂಗಾಂಗ ದಾನವನ್ನೇ ಹೇಳಿಲ್ಲ, ದೇಹ ದಾನವನ್ನೇ ಹೇಳಿಲ್ಲ, ಇವುಗಳನ್ನೆಲ್ಲ ಹೇಳಿಲ್ಲ. ಆದರೆ ನಮಗಿಲ್ಲಿ ಪ್ರಶ್ನೆ ಬರ್ಬೋದು, ಅಲ್ಲ ಶಾಸ್ತ್ರದಲ್ಲಿ ಹೇಳ್ದಿದ್ರೆ ಏನಾಯ್ತು ರೀ? 10 ಜನಕ್ಕೆ ಒಳ್ಳೇದಾಗತ್ತಲ್ವಾ? ಇವಾಗ ನನ್ನಿಂದಾಗಿ ಇನ್ನೊಬ್ರಿಗೆ ಕಣ್ಣು ಬರುತ್ತೆ ಅಂತಿದ್ರೆ, ನನ್ನಿಂದಾಗಿ ಇನ್ನೊಬ್ರಿಗೆ ದೇಹ ಬರುತ್ತೆ ಅಂತಿದ್ರೆ, ನನ್ನಿಂದಾಗಿ ಇನ್ನೊಬ್ರು ಜೀವ ಉಳಿತದೆ ಅಂತಿದ್ರೆ ನಾನು ಯಾಕೆ ಅದನ್ನು ಕೊಡಬಾರ್ದು? ಒಳ್ಳೇದೇ ಅಲ್ವಾ? ಈ ರೀತಿ ಕೊಳ್ಳೋದ್ರಿಂದ ಇನ್ನೊಬ್ರಿಗೆ ಒಳ್ಳೇದಾಗತ್ತೆ ಅಂತ ಹೇಳಿದರೆ ನಾನು ದಾನ ಅಂತ ಕರೆಯಲ್ಪಡದೇ ಇಲ್ವಾ? ದಾನ ಅಂತಲೇ ಹೇಳ್ಬೋದಲ್ವಾ ಅಂತ ಹೇಳ್ಬೋದು. ನೋಡಿ, ಅದಕ್ಕಾಗಿಯೇ ಕೃಷ್ಣ ಬಹಳ ಸ್ಪಷ್ಟವಾಗಿ ಹಿಂದೆ ತಿಳಿಸಿದ್ದಾನೆ, ದೇಶೇ ಕಾಲೇಚ ಪಾತ್ರೇಚ. ನಾವು ದಾನ ಅಂತ ಯಾವುದನ್ನು ಕರಿತೇವೆ ಅಂತ ಹೇಳಿದರೆ, ಯಾವ ವ್ಯಕ್ತಿಗೋಸ್ಕರ ನಾನು ಕೊಡ್ತೇನೋ ಅವನು ಒಳ್ಳೆಯವನಾಗಿರಬೇಕು. ಮೊದಲನೇದಾಗಿ ನಾನು ಯಾವ ವ್ಯಕ್ತಿಗೆ ಕೊಡ್ತಾ ಇದ್ದೇನೋ ಯಾವ ಒಂದು ವಸ್ತುವನ್ನು, ಅದು ಒಳ್ಳೆಯವನಾಗಿರಬೇಕು ಅವನು. ಪಾತ್ರ ಅಂತ ಅದಕ್ಕೆ ಕರೆಯುವುದು. ಯಾಕಂದರೆ ನನ್ನ ಪಾಪವನ್ನು ಕಳೆಯುವ ತಾಕತ್ತವನಿಗಿರಬೇಕು. ಈ ದಾನ ಅಂತಿರುವುದೇ ನನ್ನ ಪಾಪ ಕಳೀಲಿಕ್ಕೆ, ನನ್ನ ಕಷ್ಟವನ್ನು ಕಳ್ಕೊಳ್ಳಿಕ್ಕೆ ಆ ತಾಕತ್ತವನಿಗಿರಬೇಕು. ಆ ರೀತಿ ಇದ್ದಾಗ ಮಾತ್ರ ಅದು ದಾನ ಅಂತ ಕರೀತದೆ. ಆದರೆ ಇವತ್ತು ಈ ಅಂಗಾಂಗ ದಾನ ಇರಬಹುದು, ರಕ್ತದಾನ ಇರ್ಬೋದು, ದೇಹದಾನ ಇರ್ಬೋದು, ಇದರಲ್ಲೆಲ್ಲ ಇರುವ ದೊಡ್ಡ ದೋಷ ಏನು ಅಂತ ಹೇಳಿದರೆ, ಇದು ಯಾರಿಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ನಮಗೆ. ಇವಾಗ ನಾನು ಕಣ್ಣು ದಾನ ಮಾಡಿಬಿಟ್ಟೆ, ಆದರೆ ದಾನ ಅಂತ ಮತ್ತೆ ಯಾವಾಗ ಕರೆಯುತ್ತೆ ಅಂತ ಹೇಳಿದರೆ, ನಾನು ಬದುಕಿದ್ದಾಗ ಕೊಡುವುದು ದಾನ. ಸತ್ ಮೇಲೆ ತೊಗೊಂಡು ಹೋಗಿ ಅಂತ ಹೇಳೋದು ದಾನ ಅಲ್ಲ. ನಾನು ಸತ್ತ ಮೇಲೆ ನಾನು ಕಣ್ ಕಿತ್ಕೊಂಡು ಹೋಗಿ ಅಂತ ಹೇಳಿದರೆ ಅವಾಗ ನಾನು ಇದನ್ನು ನಮ್ಮಮ್ಮ ಅಂತ ಹೇಳಲಿಕ್ಕೆ ನಾನಿಲ್ಲ, ನಂದಲ್ಲ ಇದು ಅಂತ ಹೇಳಲಿಕ್ಕೆ. ಯಾಕಂದರೆ ಈ ದೇಹ ಬಿಟ್ಟ ಮೇಲೆ ನಂದ, ಅದು ಈ ದೇಹ ಬಿಟ್ಟ ಮೇಲೆ ನಂದಲ್ಲ ಅದು. ಆಮೇಲೆ ಇದನ್ನು ತೊಗೊಂಡೋಗಿ ಅಂತ ಹೇಳೋದಕ್ಕೆ ಅರ್ಥವೇ ಇಲ್ಲ. ಈ ದೇಹದಲ್ಲಿ ಇರುವ ತನಕ ಮಾತ್ರ ದೇವರು ನಿನಗೆ ಅಧಿಕಾರ ಕೊಟ್ಟಿದ್ದಾನಷ್ಟೇ. ಅದು ಹೇಗಂತ ಹೇಳಿದ್ರೆ ಇರ್ಲಿಕ್ಕೆ ಮಾತ್ರ, ಕೊಡ್ಲಿಕ್ಕಲ್ಲ. ಈ ದೇಹದಲ್ಲಿರುವುದನ್ನು ಕೊಡ್ಲಿಕ್ಕಲ್ಲ. ಯಾವ ರೀತಿ ಅಂದರೆ ಬಾಡಿಗೆ ಮನೆಯಲ್ಲಿ ಫ್ರೀಯಾಗಿ ಇಡ್ಲಿಕ್ಕೆ ಬಿಟ್ಟಿದ್ದಾರೆ ಅಷ್ಟೇ, ಹೊರತು ಅಲ್ಲಿರುವುದನ್ನು ಮಾರ್ಕೊಂಡು ತಿನ್ಲಿಕ್ಕೆ ಕೊಟ್ಟಿಲ್ಲ ಯಾರು ಅಧಿಕಾರ, ಓನರ್. ಅದೇ ರೀತಿ ಈ ದೇಹದ ಓನರ್ ದೇವರು, ನಾವಲ್ಲ. ಆದರೆ ನಾಸ್ತಿಕರು, ಪಾಪಿಗಳು ಈ ದೇಹವೇ ನಮ್ಮದು ಅಂತ ತಿಳ್ಕೊಳ್ತಾರೆ. ಆದರೆ ಪುಣ್ಯಾತ್ಮನಾದವನು, ದೇವರ ಭಕ್ತನಾದವನು ಮೊದಲು ತಿಳ್ಕೊಳ್ಬೇಕಾದದ್ದೇನು ಅಂತ ಹೇಳಿದರೆ, ಈ ದೇಹ ದೇವರಿಗೆ ಸಂಬಂಧಪಟ್ಟದ್ದು, ನನಗೆ ಬಾಡಿಗೆಯಲ್ಲಿರುವವನು ನಾನು. ಇದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಮಾತ್ರ ನನಗೆ, ಉಪಯೋಗಿಸಿ ಕಡೆಗೆ ಹಾಗೆ ಬಿಟ್ಟು ಹೋಗೋದು. ಅದಕ್ಕೆ ಅದನ್ನು ಮತ್ತೆ ದೇವರಿಗೆ ಅರ್ಪಿಸುವುದೇ ಅದನ್ನು ಬೆಂಕಿಯಲ್ಲಿ ನಾವು ಸುಡುವ ಮೂಲಕ ದೇವರಿಗೆ ಅರ್ಪಣೆ ಮಾಡುವುದು. ಮತ್ತೆ ಇಲ್ಲ, ಇನ್ನು ಕೊಡಲೇಬೇಕಾಗಿದೆ, ಇನ್ಯಾರಿಗೂ ಉಪಕಾರ ಆಗುತ್ತೆ, ಅದರಿಂದ ಹಾಗಿದ್ದ ಪಕ್ಷದಲ್ಲಿ ಬದುಕಿರಬೇಕಾದ್ರೆ ಕೊಡು ನೀನು.
ಬದುಕಿರಬೇಕಾದ್ರೆ ಆ ದೇವರಿಗೆ ಖುಷಿ ಆಗ್ಲಪ್ಪ ಅಂತ ಹೇಳಿಕೊಡು, ಅದಾದರೂ ಪುಣ್ಯ ಬಂದೀತು. ಯಾವ ರೀತಿ? ಶಿಬಿ ಚಕ್ರವರ್ತಿ ಕೊಟ್ಟ ಹಾಗೆ. ಶಿಬಿ ಚಕ್ರವರ್ತಿ ತನ್ನ ಮಾಂಸವನ್ನೇ ಕಿತ್ತುಕೊಟ್ಟ ಒಂದು ಪಾರಿವಾಳಕ್ಕೋಸ್ಕರ, ಅದು ಬದುಕಿದ್ದಾಗಲೇ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೇನೆ, ಬಾಡಿಗೆ ಮನೆಯನ್ನು ಬಿಟ್ಟು ಹೋಗ್ತಾ ಇದ್ದೇನೆ. ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಯಾರನ್ನು ಕರೆದು ಬರೆದು ಕೊಟ್ಟ, ನೋಡಪ್ಪ ನಾನು ಮನೆಗೆ ಬಿಟ್ಟು ಹೋದ್ಮೇಲೆ ಈ ಟ್ಯೂಬ್ ಲೈಟು ಫ್ಯಾನು ಎಲ್ಲ ನೀನೇ ತೊಗೊಂಡು ಹೋಗು ಅಂತ. ಅಲ್ಲ, ಬಾಡಿಗೆ ಮನೆಯಲ್ಲಿ ಒಂದು ದಿನ ಇವನು ದುಡ್ಡು ಕೊಟ್ಟಿಲ್ಲ, ಬಿಟ್ಟು ಇದ್ದ, ಫ್ರೀಯಾಗಿದ್ದ. ಹೋಗಬೇಕಾದ್ರೆ ಇದು ಬೇರೆ ದುಷ್ಕರ್ಮ ಮಾಡಿ ಹೋದ ಅಂದರೆ ಇದು ಪಾಪದ ಕೆಲಸ ಅಲ್ವಾ? ಮನೆ ಬಿಟ್ಟು ಹೋದ್ಮೇಲೆ ನೀನು ಫ್ಯಾನ್ ತೊಗೊಂಡು ಹೋಗು, ಲೈಟ್ ತೊಗೊಂಡು ಹೋಗು ಅಂತ ಹೇಳುವುದು ಇದು ಓನರಿಗೆ ಮಾಡಿದ ಇವನು ದ್ರೋಹ ಅಲ್ವಾ? ಹಾಗೆಯೇ ಈ ದೇಹವನ್ನು ನಾವು ಬಿಟ್ಟು ಹೋದ್ಮೇಲೆ ಕಣ್ಣು ಕಿತ್ಕೊಂಡು ಹೋಗಲಿ, ಕಾಲು ಕಿತ್ಕೊಂಡು ಹೋಗಲಿ ಅಂತ ಹೇಳುವಂಥದ್ದು ನಾವು ದೇವರಿಗೆ ಮಾಡುವ ದ್ರೋಹ ಅಲ್ವಾ? ಇದನ್ನು ನಾವು ಯೋಚನೆಯನ್ನು ಮಾಡಬೇಕಾದದ್ದು. ಇದು ಯಾರು ಅಂತ ಹೇಳಿದ್ರೆ ಆಸ್ತಿಕನಾದವನು, ದೇವರಲ್ಲಿ ನಂಬಿಕೆ ಇಟ್ಟವನು, ಧರ್ಮದಲ್ಲಿ ನಂಬಿಕೆ ಇಟ್ಟವನು. ಯಾರಿಗೆ ದೇವರಲ್ಲಿ ನಂಬಿಕೆ ಇಲ್ಲ, ಯಾರಿಗೆ ಧರ್ಮದಲ್ಲಿ ನಂಬಿಕೆ ಇಲ್ಲ, ಆ ವ್ಯಕ್ತಿ ಏನು ಬೇಕಾದರೂ ಮಾಡ್ಬೋದು. ಯಾಕಂದರೆ ಅವನ ವಿಷಯಲ್ಲಿ ಹೇಳುವುದೇ ಇಲ್ಲ. ಅಲ್ಲಿಯೂ ನಾವು ತಿಗಳಿಬೇಕಾದದ್ದೇನೆಂದರೆ ಅದು ಅಂಗ ದಾನ ಅಲ್ಲ, ಅಂಗ ಕೊಡುಗೆ, ರಕ್ತದ ಕೊಡುಗೆ, ದೇಹದ ಕೊಡುಗೆ ಬೇರೆ, ದಾನ ಬೇರೆ. ಇದು ಯಾರಿಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ನಾವೇನೋ ಕೊಟ್ಬಿಡ್ತೇವೆ, ಸಾಯವನ ಕಣ್ಣು ಯಾರಿಗೂ ಹೋಗುತ್ತೆ. ಅದು ಯಾವನೋ ದುಷ್ಟ ಆಗಿದ್ರೆ ಆ ದುಷ್ಟ ಆ ಕಣ್ಣಿಟ್ಟುಕೊಂಡೇ ಅನ್ಯಾಯ ಮಾಡ್ತಾನೆ. ಅಂದರೆ ಒಬ್ಬ ದುಷ್ಟನಿಗೆ ಕೊಟ್ಟ ಪಾಪ ಬರುವುದಿಲ್ವೇನು? ಇದೆಲ್ಲ ನಾವು ಯೋಚನೆಯನ್ನು ಇದೆ. ಈ ಕಾರಣಗಳಿಂದಲೇ ಹಿಂದಿನವರು ಇಂಥ ದಾನಗಳನ್ನೆಲ್ಲ ಹೇಳಲಿಕ್ಕೆ, ದಾನ ಅಂತ ಅದನ್ನು ಹೇಳೇ ಇಲ್ಲ ಅದನ್ನು. ಅದರಿಂದಾಗಿಯೇ ಇಲ್ಲಿ ಶ್ರದ್ಧೆಯಿಂದ, ಅಂದರೆ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ತಿಳ್ಕೊಂಡು ನಾವು ದಾನವನ್ನು ಮಾಡುವುದರಿಂದಾಗಿ ನಾನು ಕೊಟ್ಟದ್ದು ಸಾರ್ಥಕವಾಗುತ್ತೆ. ತಿಳಿದು ದಾನ ಮಾಡಿದಾಗ, ದೇವರ ಪ್ರೀತಿಗೋಸ್ಕರ ದಾನ ಮಾಡಿದಾಗ, ಮತ್ತು ದಾನ ಮಾಡಬೇಕಾದ್ರೆ ಅದರಲ್ಲಿ ಇವನಿಗೆ ವಿನಯ ಬೇಕು, ನಾಚಿಕೆ ಬೇಕು. ಸ್ವಾಮಿ ನಾನು ಸ್ವಲ್ಪ ಮಾತ್ರ ಕೊಡ್ತಾ ಇರೋದು, ಇವೆಲ್ಲ ತಿಳ್ಕೊಳ್ಬೇಕಾದದ್ದು. ಮತ್ತು ಮೂರನೇದು ಏನು ಅಂತ ಹೇಳಿದ್ರೆ ತಪಸ್ಸನ್ನು ಮಾಡುವುದು. ತಪಸ್ಸು ಮಾಡುವುದು ಅಂತ ಹೇಳಿದರೆ ದೇವರ ಪ್ರೀತಿಗೋಸ್ಕರ ನಾನು ದೇಹವನ್ನು ದಂಡಿಸುವಂಥದ್ದು. ಇಲ್ಲಿಯೂ ಶ್ರದ್ಧೆ ಬೇಕು. ಶ್ರದ್ಧೆ ಇಲ್ಲದೆ ಇದ್ದರೆ ಅಸತ್ಕರ್ಮ. ನಾವ್ಯಾವ ರೀತಿ ದಾನದಲ್ಲಿಯೂ ಕೂಡ ಶ್ರದ್ಧೆ ಇಲ್ಲದೆ, ಅಂದರೆ ಶಾಸ್ತ್ರದಲ್ಲಿ ಹೇಳದೇ ಇರುವಂಥದ್ದು ಏನೇನೋ ನಾನು ಮಾಡಲಿಕ್ಕೆ ಹೋದೆ ಅಂದರೆ ಅದು ಅಸತ್ಕರ್ಮವೇ ಆಗ್ತದೆ ಹೊರತು ಸತ್ಕರ್ಮ ಅಂತ ಕರೆಯಲ್ಪಡುವುದಿಲ್ಲ. ಅದೇ ರೀತಿ ತಪಸ್ಸು ಅನ್ನುವುದು ಕೂಡ ಶಾಸ್ತ್ರದಲ್ಲಿ ಹೇಳಿದಾಗೆ ನಾನು ಮಾಡಬೇಕಾದದ್ದು. ಆ ರೀತಿ ಮಾಡದೇ ಇದ್ದರೆ ಅದು ಅಸತ್ಕರ್ಮ ಆಗತ್ತೆ. ಅಶ್ರದ್ಧೆಯಿಂದ, ಅಂದರೆ ನಾನಿವಾಗ ಉಪವಾಸ ಮಾಡ್ತೇನೆ ಅಂತ ಹೇಳೋದು ಮುಖ್ಯ ಅಲ್ಲ, ಮತ್ತು ಯಾವತ್ತು ಉಪವಾಸ ಮಾಡಬೇಕು ಅಂತ ತಿಳಿದು ಮಾಡಬೇಕು, ಸರಿಯಾಗಿ ತಿಳಿದು ಮಾಡಬೇಕು. ಅದು ಬಿಟ್ಟು ಅಯ್ಯೋ ಇವಾಗ ಏಕಾದಶಿ ಉಪವಾಸ 15 ದಿನಕ್ಕೆ ಒಂದಿನ ಉಪವಾಸ ಮಾಡೋದಪ್ಪ, ಯಾವತ್ತಾದರೆ ಏನು, ಇವತ್ತಾದರೆ ನಾಳೆ ಆದರೆ ಏನು, ಯಾವಾಗಾದರೂ ಒಂದು ಉಪವಾಸ ಮಾಡೋದು. ಈ ರೀತಿ ಮಾಡುವುದರಿಂದಾಗಿ ಅದು ಸತ್ಕರ್ಮ ಆಗೋಲ್ಲ, ಅದು ಮತ್ತು ಅಸತ್ಕರ್ಮ ಆಗತ್ತೆ. ಮತ್ತೇನು ಅಂತ ಹೇಳಿದ್ರೆ ತಿಳಿದು ಮಾಡು, ಹೇಗೆ ಮಾಡಬೇಕು ಅಂತ ತಿಳಿದು ಮಾಡು. ಒಂದು ಉಪವಾಸವನ್ನು ನಾನು ಮಾಡಬೇಕಂದ್ರೆ ಅದೊಂದು ತಪಸ್ಸು. ಆ ತಪಸ್ಸನ್ನು ಮಾಡಬೇಕಾದ್ರೂ ತಿಳ್ಕೊಂಡಿರಬೇಕು. ಶ್ರದ್ಧೆಯಲ್ಲಿ ಮುಖ್ಯ ಇರುವುದೇನು ಅಂದರೆ ನಂಬಿಕೆಗೆ ಪ್ರಧಾನವಾಗಿರುವುದೇ ತಿಳುವಳಿಕೆ. ತಿಳಿಯದೆ ನಂಬಿಕೆ ಬರುವುದಿಲ್ಲ. ಅದಕ್ಕೆ ಮೊದಲು ತಿಳ್ಕೊಳ್ಬೇಕು, ನಾನು ಯಾವಾಗ ಮಾಡಬೇಕು. ನೋಡಿ, ಅದಕ್ಕೋಸ್ಕರ ಅಯ್ಯೋ ನಮ್ಗೆ ಅಷ್ಟೆಲ್ಲ ತಿಳ್ಕೊಳ್ಳಿಕ್ಕೆ ಎಲ್ರಿ ಆಗತ್ತೆ, ನಮ್ಗೆ ಅಷ್ಟೆಲ್ಲ ಆಗೋದಿಲ್ಲ. ಮನುಷ್ಯನಿಗೆ ಬೇಕು ಅಂತಿದ್ರೆ ತಿಳ್ಕೊಳ್ತಾನೆ ನೋಡಿ. ಮೊದಲು ಮೊಬೈಲ್ ಅನ್ನೋದು ಯಾರಿಗೂ ಗೊತ್ತೇ ಇರಲಿಲ್ಲ, ಆದರೆ ಇವತ್ತು ಮೊಬೈಲ್ನಲ್ಲಿ ಎಷ್ಟು ಜನ ಮಾಸ್ಟರ್ಗಳಿದ್ದಾರೆ. ಹೇಗೆ ತಿಳ್ಕೊಂಡ್ರು? ಯಾವುದಾದ್ರೂ ಕ್ಲಾಸಿಗೆ ಹೋಗಿ ಪಾಠ ಕಲ್ತ್ರ? ಆ ಮೊಬೈಲಿನ ಬಗ್ಗೆ ತಾವು ಕೋಚಿಂಗ್ ಪಡೆದ್ರ? ಇಲ್ಲ. ಮತ್ತೆ ಹೇಗೆ ಅಷ್ಟೆಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಇವತ್ತು ಒಂದು ಮೊಬೈಲ್ನಲ್ಲಿ ಎಲ್ಲಿವರೆಗೆ ಅಂದರೆ ಯುವಕರೆಲ್ಲ ಹೇಳ್ತಾ ಇರುವುದು, ಮುದುಕರೂ ಕೂಡ ಮೊಬೈಲಲ್ಲಿ ಎಕ್ಸ್ಪರ್ಟ್ ಆದವರಿದ್ದಾರೆ. ಹೇಗೆ ಸಾಧ್ಯವಾಯಿತು? ತಿಳ್ಕೊಳ್ಬೇಕು ಅಂತ ಇದ್ದಂತಹ ಒಂದು ಕುತೂಹಲ, ಅಂದರೆ ತಿಳ್ಕೊಳ್ಬೇಕು ಅಂತ ಇದ್ದದ್ರಿಂದಾಗಿ, ಆ ಕುತೂಹಲದಿಂದಾಗಿ ಆ ಇಳಿ ವಯಸ್ಸಿನಲ್ಲಿಯೂ ಕೂಡ, ವೃದ್ಧಾಪ್ಯದಲ್ಲಿಯೂ ಕೂಡ ಅವ್ರು ಕಲ್ತರು. ಅಂದರೆ ಮನುಷ್ಯನಿಗೆ ಮೊದಲು ತಿಳ್ಕೊಳ್ಬೇಕು ಅಂತ ಛಲ ಬೇಕು, ಅದಕ್ಕಾಗಿ ಕುತೂಹಲ ಬೇಕು ಒಳಗಿನಿಂದ. ಅದಕ್ಕೋಸ್ಕರ ತಾನು ಒಳಗಿನಿಂದ ಚಿಂತನೆ ನಡೆಸಬೇಕು, ಆವಾಗ ತಿಳ್ಕೊಳ್ಳಿಕ್ಕಾಗತ್ತೆ. ಹಾಗೆ ತಾನು ತಿಳಿದು ಸರಿಯಾದ ದಿನ ತಾನು ಉಪವಾಸ ಮಾಡಬೇಕು. ಇಲ್ಲದೇ ಇದ್ದರೆ ಪ್ರಯೋಜನ ಇಲ್ಲ. ಈ ರೀತಿ ಪ್ರತಿಯೊಂದು ನಾವು ತಪಸ್ಸು ಮಾಡಿದಾಗ ಹೀಗೆ ಪ್ರಯೋಜನ ಆಗ್ತದೆ ಹೊರತು. ಮತ್ತು ಇನ್ನೊಂದೇನು ಅಂದರೆ ಶಾಸ್ತ್ರದಲ್ಲಿ ಹೇಳದೇ ಇರುವುದನ್ನು ಮಾಡೋದು. ನೋಡಿ, ಕೆಲವರು ಹೀಗೆ ಉಪವಾಸ ದಿನ, ಯಾವತ್ತೂ ವಾರ ಇಡೀ ಉಪವಾಸ, ಇವತ್ತು ಈ ಉಪವಾಸ, ನಾಳೆ ಈ ಉಪವಾಸ, ನಾಡಿದ್ದು ಉಪವಾಸ. ನಿಮಗೆ ಇದನ್ನು ಶಾಸ್ತ್ರದಲ್ಲಿ ಹೇಳಿದಾರ?
ಇದನ್ನು ಮಾಡಲಿಕ್ಕೆ ನಿಮಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಉದಾಹರಣೆಗೆ ಹೇಳುವುದಾದರೆ ಗುರುವಾರ ರಾತ್ರಿ ಒಪ್ಪತ್ತು ಅನೇಕ ಮಂದಿ ಮಾಡುವವರೇ ಇದ್ದಾರೆ. ಗುರುವಾರ ರಾತ್ರಿ ಒಪ್ಪತ್ತು ಯಾಕ್ರಿ ಮಾಡ್ತೀರಿ ನೀವು? ನಾವು ಆ ಗುರುಗಳ ಪ್ರೀತಿಗೋಸ್ಕರ. ಇದು ಯಾವ ಶಾಸ್ತ್ರದಲ್ಲಿ ಹೇಳಿದ್ದಾರೆ? ಗುರುವಾರದ ದಿನ ರಾತ್ರಿ ಒಪ್ಪತ್ತು ಮಾಡಿ, ಇದನ್ನು ಯಾವ ಶಾಸ್ತ್ರದಲ್ಲಿ ಹೇಳಿದ್ದಾರೆ? ಇಲ್ಲ, ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಅದೆಲ್ಲ ಶಾಸ್ತ್ರಕ್ಕೆ ಹೆಸರಲ್ಲ, ನಮಗೆ ಒಂದು ಮಾಡಬೇಕು ಅಂತ ಕಾಣಿಸ್ತದೆ, ಅದಕ್ಕೆ ಮಾಡ್ತೇವೆ. ಅಂದರೆ ನಿಮಗೆ ಕಾಣಿಸ್ತದೆ ಅಂತ ಮಾಡುವುದರಿಂದಾಗಿ ದೇವರಿಗೆ ಖುಷಿಯಾಗಲ್ಲ, ಗುರುಗಳಿಗೆ ಖುಷಿಯಾಗಲ್ಲ. ಮತ್ತೇನೆಂದರೆ ಶಾಸ್ತ್ರದಲ್ಲಿ ಹೇಳಿದ್ದನ್ನು ಮಾಡೋದರಿಂದಾಗಿ ಖುಷಿಯಾಗ್ತದೆ. ನಿಮಗೆ ಆಶ್ಚರ್ಯ ಏನು ಅಂತ ಹೇಳಿದರೆ, ಗುರುವಾರ ಒಪ್ಪತ್ತು ಮಾಡುವವರು ಕೂಡ ದಶಮಿ ಒಪ್ಪತ್ತು ಮಾಡಲ್ಲ, ದ್ವಾದಶಿ ಒಪ್ಪತ್ತು ಮಾಡಲ್ಲ, ಏಕಾದಶಿ ಉಪವಾಸ ಮಾಡಲ್ಲ. ಅಂದರೆ ವಾಸ್ತವಿಕವಾಗಿ ಗುರುಗಳಿಗೆ ಖುಷಿಯಾವಾಗ, ರಾಘವೇಂದ್ರ ಸ್ವಾಮಿಗಳಿಗೆ ಖುಷಿಯಾಗುವುದು ಏಕಾದಶಿ ಉಪವಾಸ ಮಾಡಿದಾಗ, ದಶಮಿ ದ್ವಾದಶಿ ಒಪ್ಪತ್ತು ಮಾಡಿದಾಗ, ಅದು ಮಾಡಲ್ಲ. ಮತ್ತು ಗುರುವಾರ ಒಪ್ಪತ್ತು ಮಾಡ್ತೇನೆ, ಇದರಿಂದ ರಾಘವೇಂದ್ರ ಸ್ವಾಮಿಗಳಿಗೆ ಖುಷಿಯಾಗಲ್ಲ. ಅಂದರೆ ನೋಡಿ, ಶಾಸ್ತ್ರದಲ್ಲಿ ಯಾವುದನ್ನು ಹೇಳಿದ್ದಾರೆ ಅದನ್ನು ಮಾಡಿದಾಗ ಖುಷಿಯಾಗ್ತದೆ, ಇಲ್ದಿದ್ರಿಲ್ಲ. ಅದಿಲ್ದಿದ್ರೆ ಏನಂತ ಹೇಳಿದರೆ ಅಶ್ರದ್ಧೆಯಿಂದ ಮಾಡಿದ್ದೇನಿದೆ ಅದು ಅಸತ್ ಅಂತ ಹೇಳ್ತದೆ. ಅದೇ ರೀತಿ ಕೃತಂಚಯತೆ, ಇನ್ನೇನೇನು ಕರ್ಮಗಳಿದೆ ಎಲ್ಲ ನಮ್ಮ ಕೆಲಸವೂ ಕೂಡ ಅಷ್ಟೇ, ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಅದು ಸತ್ಕರ್ಮ, ಶ್ರದ್ಧೆ ಇಲ್ಲದೇ ಇದ್ದರೆ ಅಸತ್ಕರ್ಮ. ಇದರಿಂದ ಉತ್ತರ ಕೊಟ್ಟಾಗಾಯಿತು ಅರ್ಜುನನ ಪ್ರಶ್ನೆಗೆ. ಏನಂದರೆ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಶ್ರದ್ಧೆಯಾನ್ವಿತಾ ಅಂತ. ಶ್ರದ್ಧೆಯಿಂದ ಕೂಡಿಕೊಂಡು ಶಾಸ್ತ್ರದ ವಿಧಿಯನ್ನು ಉಲ್ಲಂಘಿಸಿ ಮಾಡಿದ ಕರ್ಮ ಎಂಥದ್ದದು ಅಂತ. ಅದಕ್ಕೆ ಉತ್ತರ ಏನು ಕೊಡ್ತಾನೆ ಅಂದರೆ, ಯಾರು ಶಾಸ್ತ್ರವನ್ನು ಮೀರಿ ವರ್ತಿಸ್ತಾರೆ ಅಲ್ಲಿ ಶ್ರದ್ಧೆ ಅನ್ನೋದು ಇಲ್ಲವೇ ಇಲ್ಲ ಅಂತ. ಅರ್ಜುನ, ನೀನು ಹೇಳಿದ್ದೆ ಸರಿಯಲ್ಲ ಅಂತ. ಯಾಕಂದರೆ ಎಲ್ಲಿ ಶ್ರದ್ಧೆ ಇದೆ ಅಲ್ಲಿ ಶಾಸ್ತ್ರ ಇದ್ದೇ ಇದೆ. ಯಾಕಂದರೆ ಶ್ರದ್ಧೆಯ ಪ್ರಾರಂಭವೇ ಅಲ್ಲಿಂದ. ನಾನು ಯಾರು ಶ್ರದ್ಧೆಯಿಂದ ಕೂಡ್ಕೊಂಡಿದ್ದಾನೆ, ನಂಬಿಕೆಯಿಂದ ಕೂಡ್ಕೊಂಡಿದ್ದಾನೆ, ಅವನು ಮೊದಲು ಹೊರಡುದೆ. ಇವಾಗೊಬ್ಬನಿಗೆ ಸಾತ್ವಿಕವಾದ ನಂಬಿಕೆ ಇದೆ ಅಂತ ಹೇಳಿದರೆ ಆ ನಂಬಿಕೆ ಪ್ರಾರಂಭ ಆಗುವುದೇ ತಿಳ್ಕೊಳ್ಳುವುದರಿಂದ, ತಿಳಿಯುವುದರಿಂದಲೇ ನಂಬಿಕೆ ಬರುವುದು. ಒಳಗೆ ನಂಬಿಕೆ ಇರ್ತದೆ, ಅದಕ್ಕೆ ಅನುಗುಣವಾಗಿ ತಿಳ್ಕೊಳ್ತಾನೆ, ತಿಳ್ಕೊಂಡು ಇನ್ನೂ ಆ ನಂಬಿಕೆಯನ್ನು ಗಟ್ಟಿ ಮಾಡಿಕೊಂಡು ಆ ಕೆಲಸಕ್ಕೆ ಇಳಿತಾನು. ನೋಡಿ, ಇವಾಗ ಸಾತ್ವಿಕನಾದವನಿಗೆ ಮೊದಲೇ ದೇವರ ಬಗ್ಗೆ ನಂಬಿಕೆ ಇರದೆ, ದೇವರಿದ್ದಾನಪ್ಪ, ದೇವರು ನನ್ನನ್ನು ಉದ್ಧಾರ ಮಾಡ್ತಾನಪ್ಪ, ನೋಡಿ ಇದು ಇರ್ತದೆ ಅವನಿಗೆ, ಅಷ್ಟಕ್ಕೆ ನಿಲ್ಲುವುದಿಲ್ಲ. ಅದಕ್ಕೋಸ್ಕರ ಅವನೊಂದು ಯಜ್ಞ ಮಾಡಿಸ್ಬೇಕು ಅಂತ ಹೇಳಿದರೆ ಸುಮ್ಮನೆ ಹೋಗಿ ಯಾರೋ ಪುರೋಹಿತರ ಹತ್ರ ಬ್ರಾಹ್ಮಣರ ಹತ್ರ ಸ್ವಾಮಿ ಒಂದು ಯಜ್ಞ ಮಾಡಿಬಿಡ್ರಿ ಅಂತ ಹೇಳಲ್ಲ ಅವನು. ಮತ್ತು ಮೊದಲು ಸ್ವಾಮಿ ಈ ರೀತಿ ಏನೋ ಮಾಡಬೇಕು ಅಂತ ನನಗೆ ಕಾಣಿಸ್ತಾ ಇದೆ, ಇದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಕೊಡಿ. ನೋಡಿ, ತಿಳ್ಕೊಳ್ತಾನು, ಇದನ್ನು ನಾನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಇದರಿಂದ ಏನು ಉಪಯೋಗ ಇದೆ, ಇದೆಲ್ಲ ಮಾಹಿತಿಯನ್ನು ತಿಳಿದುಕೊಂಡು ಆಮೇಲೆ ನಾನು ಇದನ್ನು ಮಾಡಲಿಕ್ಕೆ ಯೋಗ್ಯನಾ, ಇದನ್ನು ನಾನು ಹೇಗೆ ಮಾಡಬೇಕು, ಮಾಡಬೇಕಾದ್ರೆ ನಾನು ಹೇಗಿರಬೇಕು, ನೋಡಿ ಇದೆಲ್ಲ ಮಾಹಿತಿಗಳನ್ನು ತಿಳ್ಕೊಂಡು ಆಮೇಲೆ ಅವನು ಮಾಡ್ತಾನೆ. ಅಂದರೆ ಅವನ ನಂಬಿಕೆ ಹಾಗೆ. ಅದರಿಂದಾಗಿಯೇ ಅವನು ಮಾಡುವಂತಹ ಕರ್ಮ ಸಾತ್ವಿಕವಾಗಿರ್ತದೆ. ಯಾಕಂದರೆ ಅವನ ನಂಬಿಕೆ ಹಾಗೆ. ಇವಾಗ ರಾಜಸನಾದವನೇನಿದ್ದಾನೆ, ಅವನ ಶ್ರದ್ಧೆ, ಅವನ ನಂಬಿಕೆ ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ನನಗೆ ದುಡ್ಡು ಬಂದರೆ ಸಾಕು, ನನಗೆ ಅದು ಬಂದರೆ ಸಾಕು, ಇದು ಬಂದರೆ ಸಾಕು, ಅದಕ್ಕೆ ಅವನಿಗೆ ಹೋಗಿ ಕೇಳೋದೇ ಹಾಗೆ. ಅವನು ಒಂದು ಯಜ್ಞ ಮಾಡಿಸ್ಬೇಕು ಅಂತ ಹೇಳಿದರೆ ಅವನು ಪುರೋಹಿತರ ಹತ್ರ ಹೋಗಿ ಕೇಳೋದೇನೆಂದರೆ, ಸ್ವಾಮಿ ನನಗೆ ಒಳ್ಳೆ ದುಡ್ಡು ಬರಬೇಕು, ಅದು ಹೇಗೆ ಹೇಳ್ರಿ, ಯಾವ ರೀತಿ ಹೋಮ ಮಾಡಿದರೆ ದುಡ್ಡು ಬರುತ್ತೆ ಹೇಳಿ. ಅಂದರೆ ಅವನ ನಂಬಿಕೆ ಪ್ರಾರಂಭ ಆಗುವುದಿಲ್ಲ ಇಲ್ಲಿಂದ. ಮತ್ತು ಅವನು ತಿಳ್ಕೊಳ್ಳೋದು ದುಡ್ಡು ಹೇಗೆ ಬರುತ್ತೆ ಅದಕ್ಕೆ ಅನುಗುಣವಾಗೇ ತಿಳ್ಕೊಂಡು ಅವನು ಹೋಮ ಮಾಡಿಸೋದು. ಅವನಿಗೆ ದೇವರು ಮುಖ್ಯ ಅಲ್ಲ, ದುಡ್ಡು ಮುಖ್ಯ, ಅವನ ಆಸೆ ಮುಖ್ಯ. ಇನ್ನು ತಾಮಸವಾದ ಶ್ರದ್ಧೆ, ಸಾಮಸವಾದ ನಂಬಿಕೆ ಅದು ಬರುವುದೇ ಅಲ್ಲಿಂದ. ಏನು ಅಂತ ಹೇಳಿದರೆ ಅವನಿಗೆ ಅವರನ್ನು ಹಾಳು ಮಾಡಬೇಕು, ಇವರನ್ನು ಹಾಳು ಮಾಡಬೇಕು, ಅದಕ್ಕಾಗಿ ನಾನು ಏನು ಮಾಡಬೇಕು, ಹೊರಡುವುದೇ ಅವನದಕ್ಕೆ ಬೇಕಾಗಿದ್ದನ್ನು ತಿಳ್ಕೊಳ್ತಾನೆ. ಆದರೆ ಇದರಲ್ಲಿ ಯಾವುದು ಸಾತ್ವಿಕವಾದ ನಂಬಿಕೆ ಇದೆ ಅದೇ ನಿಜವಾದ ಶ್ರದ್ಧೆ. ಯಾಕಂದರೆ ಅದು ಶಾಸ್ತ್ರಕ್ಕನುಗುಣವಾಗಿ ಬಂದದ್ದು. ಉಳಿದ ರಾಜಸ ತಾಮಸಗಳೇನಿದೆ ಇದು ನಿಜವಾಗಿ ಶ್ರದ್ಧೆ ಅಲ್ಲ. ಅದರಿಂದಾಗಿ ಅದು ಅಸತ್ಕರ್ಮಗಳೇ ಅಲ್ಲ. ಇರಲಿ ಬಿಡ್ರಿ, ಸತ್ಕರ್ಮ ಆದ್ರೇನು ಅಸತ್ಕರ್ಮ ಆದ್ರೇನು ಅಂತ ಹೇಳಿದರೆ, ಅಸತ್ಕರ್ಮ ಅನ್ನುವಂಥದ್ದೇನಿದೆ ಆ ಅಸತ್ತಿನಿಂದಾಗಿ ನಚ ತತ್ಪ್ರೇತ್ಯ ನೋಹ್ಯ, ಇಲ್ಲಿಯೂ ಏನು ಪ್ರಯೋಜನ ಇಲ್ಲ, ಮುಂದೆಯೂ ಏನು ಪ್ರಯೋಜನ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಇಲ್ಲಿ ಅವನಿಗೆ ಯಾವುದೇ ವಿಧವಾದ ಫಲ ಸಿಗೋಲ್ಲ. ಸತ್ತ ಮೇಲೆ ಅವನಿಗೆ ಸ್ವರ್ಗಾದಿ ಲೋಕಗಳು ಸಿಗುವುದಿಲ್ಲ. ಮತ್ತೇನೆಂದರೆ ಅವನಿಗೆ ನರಕವೇ ಗತಿ. ಶ್ರದ್ಧೆ ಇಲ್ಲದೆ, ಸಾತ್ವಿಕವಾದ ಶ್ರದ್ಧೆ ಇಲ್ಲದೆ ಮಾಡಿದ ಕರ್ಮ
ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಆದರೆ ಈ ಉತ್ತರ ನಮಗೆ ಅಷ್ಟೊಂದು ತೃಪ್ತಿಕರವಾಗಿ ಕಾಣಲ್ಲ. ಯಾಕಂತೇಳಿದರೆ ಇವಾಗ ಸಾತ್ವಿಕ, ನೀವು ಹೇಳಿದಾಗ ಸಾತ್ವಿಕ ಶ್ರದ್ಧೆ ಇಟ್ಕೊಂಡು ಮಾಡಿದ್ರೇ ಒಳ್ಳೆಯದಾಗೋದು ಅಂತ ಹೇಳ್ತೀರಲ್ವ. ಹಾಗಲ್ಲ, ಇಲ್ಲಿ ಅನೇಕ ಮಂದಿ ತಾವು ಏನೇನೋ ಆಸೆ ಆಕಾಂಕ್ಷೆಗಳು ಇಟ್ಕೊಳ್ತಾರೆ. ನಮಗೆ ದುಡ್ಡು ಸಿಗಬೇಕು, ಹಾಗಾಗಬೇಕು, ಹೀಗಾಗಬೇಕು, ಆ ಪೂಜೆ ಈ ಪೂಜೆ ಮಾಡಿಸ್ತಾರೆ. ಒಳ್ಳೇದಾಗತ್ತಲ್ಲ ಅವರಿಗೂ ಫಲ ಬರುತ್ತಲ್ವ. ಅಂದರೆ ಹೀಗೆ ರಾಜಸವಾದ ನಂಬಿಕೆ, ತಾಮಸವಾದ ಇನ್ನು ಅವನು ಹಾಳಾಗೋಗ್ಬೇಕು, ಇವನ ಹಾಳಾಗೋಗ್ಬೇಕು ಅಂತ ಮಾಟ ಮಂತ್ರ ಮಾಡಿಸಿದ್ರು ಹೋಗಿ ತಟ್ಟುಬಿಡುತ್ತಲ್ವ. ಅದರಿಂದಾಗಿ ಫಲ ಸಿಗತ್ತಲ್ವ ಅವರಿಗೆ ಅಂತ ಹೇಳಿದರೆ, ಕೃಷ್ಣ ಹೇಳ್ತಾ ಇರೋದೇನು ಅಂತ ಹೇಳಿದರೆ, ನಿಜವಾಗಿಯೂ ಕೂಡ ಇಲ್ಲಿಯ ಪ್ರಯೋಜನ ಏನು? ನಾವು ಯಾವುದೇ ಒಂದು ಯಜ್ಞವನ್ನು ಮಾಡಿಸಿದರೆ, ಯಾವುದೇ ಒಂದು ದಾನ ಮಾಡಿಸಿದರೆ, ಯಾವುದೇ ಒಂದು ತಪಸ್ಸು ಮಾಡುವುದರಿಂದಾಗಿ ಏನು ಪ್ರಯೋಜನ ಅಂದರೆ, ನಾವು ಏನು ಕರ್ಮ ಅಂತ ಹೇಳ್ತೇವೆ, ಸತ್ಕರ್ಮದ ಪ್ರಯೋಜನ ಏನು ಅಂತ ಹೇಳಿದರೆ, ದುಡ್ಡು ಬರುವುದು, ಆಸ್ತಿ ಪಾಸ್ತಿ ಬರುವುದು, ಇವೆಲ್ಲ ಅಲ್ಲ. ಯಾಕಂದರೆ ಪ್ರಹ್ಲಾದ ಭಾಗವತದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಅಲ್ಲಿ ಇಲ್ಲಿಯ ಸುಖ ಭೋಗಗಳಿಗೆ ಯಾಕೆ ನೀವು ಕಷ್ಟಪಡ್ತಾ ಇದ್ದೀರಿ? ಇದು ನಿಮ್ಮ ಹಣೆ ಬರಕ್ಕೆ ಅನುಗುಣವಾಗಿ ಬರುವಂಥದ್ದು ಅಂತ. ಹೋದ ಜನ್ಮದಲ್ಲಿ ನೀವು ಕೊಟ್ಟಿದ್ದೀರಾ, ಈ ಜನ್ಮದಲ್ಲಿ ನಿಮಗೆ ಸಿಕ್ಕೇ ಸಿಗತ್ತೆ. ಹೋದ ಜನ್ಮದಲ್ಲಿ ಕೊಡದೇ ಇದ್ದರೆ ಈ ಜನ್ಮದಲ್ಲಿ ಏನು ಯಜ್ಞ ಮಾಡಿಸಿರೂ ಸಿಗೋಲ್ಲ. ಇಲ್ಲಿ ಕೊಟ್ಟದ್ದಷ್ಟೇ ಬರೋದು. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ದುಡ್ಡು ಸಿಗಬೇಕು, ನಮಗೆ ಖುಷಿ ಆಗಬೇಕು, ಅದಕ್ಕೋಸ್ಕರ ಯಜ್ಞ ಯಾಗಾದಿಗಳನ್ನು ಮಾಡ್ತೇವೆ ಹೊರತು ದುಃಖ ಬರಬೇಕು ಅಂತ ಯಾರಾದರೂ ಯಜ್ಞ ಯಾಗ ಮಾಡ್ತಾರಾ? ಲಾಸ್ ಆಗಬೇಕು ಅಂತ ಯಾರಾದರೂ ಯಜ್ಞ ಯಾಗ ಮಾಡ್ತಾರಾ? ಇಲ್ಲ ತಾನೇ. ನನಗೆ ಲಾಸ್ ಆಗಬೇಕು, ದುಃಖ ಬರಬೇಕು, ಮಾಡಲ್ಲ. ಹಾಗಂತ ದುಃಖ ನಮಗೆ ಬರದೇ ಇರ್ತದ? ಲಾಸ್ ಆಗದೇ ಇರುತ್ತಾ? ಇದು ಹೇಗ್ರಿ ಆಯಿತು ಅಂತ ಹೇಳಿದರೆ, ನಮ್ಮ ಹಣೆ ಬರಹ. ಅಂದರೆ ಈ ರೀತಿ ದುಃಖ ಬರುವುದು ನಮ್ಮ ಹಣೆ ಬರಹದಿಂದ ಅಂತ ಆದಮೇಲೆ ಸುಖ ಬರುವುದು ನಮ್ಮ ಹಣೆ ಬರದಿಂದಲೇ. ಇಲ್ಲಿ ಅದಿ ಸುಖ ಸ್ಯಾನಂತರಂ ದುಃಖಂ. ಅದಕ್ಕೋಸ್ಕರ ಇಲ್ಲಿ ಎದ್ದು ಪ್ರಯೋಜನ ಅಲ್ಲ ನಾವು ಮಾಡಿದ ಕರ್ಮಕ್ಕೆ. ಮತ್ತೇನಂತ ಹೇಳಿದರೆ, ಭಗವಂತನ ಆರಾಧನೆ. ನಮಗೆ ನಿಜವಾಗಲೂ ಉದ್ಧಾರ ಆಗುವುದು ಯಾವುದರಿಂದ ಅಂತ ಹೇಳಿದರೆ, ಬುದ್ಧಿಯಿಂದ, ಮನಸ್ಸಿನಿಂದ. ಒಳ್ಳೆ ಬುದ್ಧಿ, ಒಳ್ಳೆ ಮನಸ್ಸು, ಇದೇ ನಾವು ಮಾಡಿದ ಎಲ್ಲ ಸತ್ಕರ್ಮಗಳ ಫಲ. ಅದು ನಮಗೆ ಇವತ್ತು ಗೊತ್ತೇ ಇಲ್ಲ. ಅದು ಮಾತ್ರ ಬರಲ್ಲ. ಅದು ಬರದೆ ಮನುಷ್ಯ ಇಲ್ಲಿ ಉದ್ಧಾರ ಆಗೋಲ್ಲ. ಒಳ್ಳೆ ಮನಸ್ಸು, ಒಳ್ಳೆ ಬುದ್ಧಿ ಇಲ್ಲದೆ ಇದ್ದರೆ ಅವನಿಗೇನು ದುಡ್ಡು ಬರಲಿ, ಆಸ್ತಿ ಬರಲಿ, ಪಾಸ್ತಿ ಇರಲಿ, ಅದು ಏನೇ ಆದರೂ ನಿಮಗೆ ಎಲ್ಲಿವರೆಗೆ ಅಂದರೆ, ಎಂಥ ದೊಡ್ಡ ಪೋಸ್ಟಿನಲ್ಲಿ ಹೋಗಿ ಕೂತ್ರು ಅವನು, ಹೈ ಪೋಸ್ಟು, ಅವನಿಗೆ ಮನಸ್ಸು ಸರಿ ಇಲ್ಲ, ಬುದ್ಧಿ ಸರಿ ಇಲ್ಲ ಅಂತ ಹೇಳಿದರೆ ವೇಸ್ಟೇ. ಅದಕ್ಕಿಂತ ಒಬ್ಬ ಕೂಲಿ ಮಾಡಿಕೊಂಡಿರುವವನು, ಒಳ್ಳೆ ಮನಸ್ಸಿದೆ, ಒಳ್ಳೆ ಬುದ್ಧಿ ಇದೆ, ಅವನು ಶ್ರೇಷ್ಠ ಅವನು. ಯಾಕಂದರೆ ಇದು ಕೊಡುವುದು ದೇವರು, ಇದು ದೇವರ ಅನುಗ್ರಹದಿಂದ ಬರುವುದು. ಯಾಕಂದರೆ ಅಲ್ಲಿಂದ ಅವನು ಒಳ್ಳೆಯ ಒಂದು ಜೀವನ ಪ್ರಾರಂಭ ಆಗುತ್ತೆ. ಇಲ್ಲಿಯೂ ಸುಖ ಅನುಭವಿಸ್ತಾನೆ, ಮುಂದೆಯೂ ಸುಖ ಅನುಭವಿಸ್ತಾನೆ. ಅದಕ್ಕೆ ಜೀವನದಲ್ಲಿ ನಾವು ಸುಖವಾಗಿರಲಿಕ್ಕೆ ನಮಗೆ ಬೇಕಾಗಿರುವುದು ದುಡ್ಡು, ಆಸ್ತಿ, ಪಾಸ್ತಿ ಮುಂತಾದವುಗಳೆಲ್ಲ ಅದು ಸೆಕೆಂಡರಿ. ಮೊದಲು ಬೇಕಾದದ್ದು ಒಳ್ಳೆಯ ಬುದ್ಧಿ, ಒಳ್ಳೆಯ ಮನಸ್ಸು. ಅದು ಬರುವುದು ನಾವು ಶ್ರದ್ಧೆಯಿಂದ ಸಾತ್ವಿಕವಾಗಿ ಮಾಡಿದಾಗ ಮಾತ್ರ ಅಂತ ಅದನ್ನು ಇಲ್ಲಿ ಬಹಳ ಸುಂದರವಾಗಿ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಇನ್ನೊಂದೇನು ಅಂತ ಹೇಳಿದರೆ, ನಾವು ತಿಳ್ಕೊಳ್ಬೇಕಾದದ್ದು, ಇವಾಗ ಒಬ್ಬ ಸಾತ್ವಿಕವಾದ ಶ್ರದ್ಧೆ ಇಟ್ಟುಕೊಂಡು ಮಾಡುವವನು ಅಂತ ಹೇಳಿದರೆ ಅವನಿಗೂ ಕೆಲವು ಸಲ ರಾಜಸವಾದ, ತಾಮಸವಾದಂತಹ ಕೆಲಸ ಅವನಿಂದ ಆಗಿಬಿಡ್ಬೋದು. ಸಾತ್ವಿಕವಾದ ಶ್ರದ್ಧೆ ಇಟ್ಟುಕೊಂಡವನಿಂದಲೂ ತಾಮಸ, ರಾಜಸ ಕೆಲಸಗಳಾಗ್ಬಿಡ್ಬೋದು. ಹಾಗಿದ್ರೂ ಕೂಡ ಆದಷ್ಟು ಫಲಕಾರಿ ಆಗುವುದಿಲ್ಲ ಅಂತ ಹೇಳ್ತಾರೆ. ಹೆಚ್ಚಾಗಿ ಅವನು ಸಾತ್ವಿಕ ನಂಬಿಕೆಯನ್ನು ಇಟ್ಟುಕೊಂಡೇ ಮಾಡುತ್ತೆ. ಇವಾಗ ಉದಾಹರಣೆಗೆ ಹೇಳುವುದಾಗಿದ್ದರೆ, ಒಬ್ಬ ದೇವರಲ್ಲಿ ತುಂಬ ನಂಬಿಕೆ ಇಟ್ಕೊಂಡಿದ್ದಾನೆ, ಶಾಸ್ತ್ರದ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾನೆ, ದೇವರ ಪ್ರೀತಿಗೋಸ್ಕರವೇ ಮಾಡ್ತಾ ಇದ್ದಾನೆ ಎಲ್ಲ ಕೆಲಸ. ಅಂಥ ವ್ಯಕ್ತಿಯು ಕೂಡ ಕೆಲವೊಮ್ಮೆ ದೇವರನ್ನು ಮರೆತು ಕೆಲಸ ಮಾಡಿಬಿಡ್ಬೋದು. ದೇವರ ಪ್ರೀತಿಗೆ ಆಗದೇ ಇರುವಂಥ ಕೆಲಸವನ್ನು ಮಾಡಿಬಿಡ್ಬೋದು, ಕೆಟ್ಟ ಕೆಲಸ ಅವನಿಂದ ಆಗಿಬಿಡ್ಬೋದು. ಆದರೆ ಅದು ಅಷ್ಟು ಲೆಕ್ಕಕ್ಕೆ ಬರುವುದಿಲ್ಲ. ಯಾಕಂದರೆ ಅಂಥ ಕರ್ಮವನ್ನು ಅವನು ನಿಜವಾಗಲೂ ಕೂಡ ಮನಸ್ಸಿಟ್ಟು ಮಾಡಿರುವುದಿಲ್ಲ. ಯಾಕಂದರೆ ಅವನ ಸ್ವಭಾವ ಅದಲ್ಲ. ಸ್ವಭಾವ ಎಲ್ಲಿದೆ ಅಲ್ಲಿ ಇವನು ಬಹಳ ಇನ್ವಾಲ್ವ್ಮೆಂಟ್ ಇರ್ತದೆ. ಇಲ್ಲಿ ಅಷ್ಟು ಇನ್ವಾಲ್ವ್ಮೆಂಟ್ ಇರಲ್ಲ, ಅವನಿಗೆ ಕಡಿಮೆ ಇನ್ವಾಲ್ವ್ಮೆಂಟ್ ಇರ್ತದೆ. ಅದರಿಂದಾಗಿ ಅವನಿಗೆ ಅದರಿಂದ ಬರುವಂತಹ ಪಾಪ ತುಂಬ ಕಡಿಮೆ ಇರ್ತದೆ. ಅದು ಈ ಪುಣ್ಯ ಏನಿದೆ ಅವನು ಮಾಡಿದ ಪುಣ್ಯಕರ್ಮದಲ್ಲಿ, ಅದರಲ್ಲಿ ಇದು ಕಳೆದು ಹೋಗಿಬಿಡ್ತದೆ. ಅದೇ ರೀತಿ ಒಬ್ಬ ದುಷ್ಟನಾದವನು ಒಳ್ಳೆ ಕೆಲಸ ಮಾಡ್ತಾನೆ ಅಂತ ತಿಳ್ಕೊಳ್ಳಿ, ಅಲ್ಲಿಯೂ ಹೀಗೆ ಅವನಲ್ಲಿ ಇನ್ವಾಲ್ವ್ಮೆಂಟ್ ಕೊಂಡು ಮಾಡಲ್ಲ.
ಯಾರು ನಾಸ್ತಿಕ ಇದ್ದಾನೆ, ನಾಸ್ತಿಕನನ್ನು ನೀವು ದೇವಸ್ಥಾನ ಕರ್ಕೊಂಡು ಬಂದರೆ ಅವನ ದೇವಸ್ಥಾನದಲ್ಲಿ ಮಾಡುವ ನಮಸ್ಕಾರ ಇರ್ಬೋದು, ದೇವಸ್ಥಾನದಲ್ಲಿ ಮಾಡುವ ಒಂದು ಪೂಜೆ ಇರ್ಬೋದು, ಇದು ಯಾವುದು ಕೂಡ ಮನಸ್ಸಿಟ್ಟು ಮಾಡಲ್ಲ ಅವನು. ಮತ್ತು ಕೇವಲ ಹೊರಗಿಂದವರೆಗೆ ಮಾಡ್ತಾನೆ. ಅದರಿಂದಾಗಿ ಅಲ್ಲಿ ಬರುವ ಪುಣ್ಯವೂ ಅಷ್ಟಕ್ಕಷ್ಟೇ, ಸ್ವಲ್ಪವೇ ಪುಣ್ಯ ಬರುವುದು. ಆ ಪುಣ್ಯವೂ ಕೂಡ ಇವನು ಮಾಡಿದ ದೊಡ್ಡ ಪಾಪ ಏನಿದೆ ಅದರಲ್ಲಿ ಕೊಚ್ಚೋಗ್ಬಿಡ್ತದೆ. ಇದನ್ನು ಮುಖ್ಯವಾಗಿ ನಾವಿಲ್ಲಿ ತಿಳ್ಕೊಳ್ಬೇಕಾದದ್ದು. ಹೀಗೆ ಶ್ರದ್ಧೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜೀವನದಲ್ಲಿ ಅದರ ಪಾತ್ರ ಏನು ಅಂತ ಬಹಳ ಮುಖ್ಯವಾಗಿ ತಿಳಿಸುವ ಈ 17ನೇ ಅಧ್ಯಾಯವನ್ನು ಕೃಷ್ಣ ಹೇಳಿ ಇಲ್ಲಿ ಮುಗಿಸ್ತಾನೆ. ಶ್ರೀ ಕೃಷ್ಣ ಅರ್ಪಣಮಸ್ತು.